ಮಾಸ್ಟರ್ಸ್ ನಿಮ್ಮ ಹ್ಯಾಂಡ್ ರೈಸ್ ಮಾಡಿ, ಯಾರ್ಯಾರು ಪ್ರಶ್ನೆ ಇದೆ, ಯಾರು ನಿಮ್ಮ ಅನುಭವ ಹಂಚ್ಕೋಬೇಕು ಅಂತಂದ್ರೆ ಸರ್ ಜೊತೆಗೆ ದಯವಿಟ್ಟು ಎಲ್ಲರೂ ಹ್ಯಾಂಡ್ ರೈಸ್ ಮಾಡಿ. ರೈಟ್, ರೇವತಿ ಮೇಡಮ್ ಮೊದಲನೇದಾಗಿ. ಎಲ್ರಿಗೂ ನಮಸ್ಕಾರ. ಗುರುಲಿಂಗಯ್ಯ ಸರ್ ತುಂಬಾ ಚೆನ್ನಾಗಿ ತಮ್ಮ ಅದ್ಭುತ ಮಾಹಿತಿಯನ್ನ ನೀಡಿದ್ದೀರಾ, ಧನ್ಯವಾದಗಳು. ನಮಸ್ತೆ ಸರ್. ನಾವು ಆಕ್ಚುಲಿ ತುಂಬಾ ಕೋಕೋನಟ್ ಅನ್ನ ಬಳಸುವವರು. ನಾನು ಕೊಡಗಿಂದ, ನಮ್ಮ ಯಜಮಾನರು ಮಂಗಳೂರಿಂದ. ಅವರಿಗೆ ಹೇಗೆ ಅಂತಾರೆ, ಯಾವುದೇ ಸಾಂಬಾರ್ ಮಾಡಿದ್ರು ಕೋಕೋನಟ್ ಇರ್ಲೇಬೇಕು, ಪಲ್ಯ ಮಾಡಿದ್ರು ಅದಕ್ಕೆ ತುರಿದು ಹಾಕ್ಬೇಕು, ಆ ತರದಾಯ್ತು. ನನಗೆ ಒಂದು ಕೇಳಬೇಕಂದ್ರೆ, ನಾವು ಚಿಕ್ಕದಿಂದನೂ ಸಹ ನಾವು ಓದ್ಲಿಕ್ಕೆ ಕೂತ್ಕೊಂಡಾಗ ನಮ್ಮಮ್ಮ ಒಂದು ಹೋಳು ತೆಂಗಿನಕಾಯಿ ಎಲ್ಲ ತಂದು ನಮ್ ಬುಕ್ ಮೇಲೆ ಇಡುತ್ತೆ, ತಿನ್ನಿ ಇದು ಒಳ್ಳೇದು ಅಂತ ಹೇಳ್ಕೊಂಡು. ಈಗ್ಲೂ ನಾನೇನ್ ಮಾಡ್ತೇನೆ ಅಂದ್ರೆ, ಸಾಂಬಾರೆಲ್ಲ ಮಾಡುವ ಮೊದ್ಲು ಒಂದು ಹೋಳು ತೆಂಗಿನಕಾಯನ್ನ ತಿಂದೇ ಮುಂದುವರಿತೇನೆ. ಅದರಿಂದ ಏನು ಪ್ರಾಬ್ಲಮ್ ಆಗುದಿಲ್ವಾ, ಹೆಚ್ಚಾಗ್ತದ ಹೇಗೆ ಅಂತ ಒಂದು ಪ್ರಶ್ನೆ ಸರ್. ಇನ್ನೊಂದೇನು ಅಂತಂದ್ರೆ, ಈಗ ಒರಿಜಿನ್ ಕೋಕೋನಟ್ ಆಯಿಲ್ ಅನ್ನ ನಾವು ಆಯಿಲ್ ಪುಲ್ಲಿಂಗ್ ಎಲ್ಲ ಮಾಡ್ತಾ ಇದ್ವಿ, ಮತ್ತೆ ಈಗ್ಲೂ ಯೂಸ್ ಮಾಡ್ತೇವೆ. ಆದ್ರೆ ಇದು ಯಾವುದು ಅಕ್ಷಯ ಕಲ್ಪ ಆ ತರದೆಲ್ಲ ತಗೊಳ್ತೇವೆ. ಜೊತೆಗೆ ನಮ್ಮ ಈ ಲೇಔಟ್ ಅಲ್ಲೇ ಶಾಪ್ ಇದೆ, ಅಂದ್ರೆ ಕೋಕೋನಟ್ ಅನ್ನ ಹಾಕಿ ಅಲ್ಲೇ ಆಯಿಲ್ ತೆಗಿಬಹುದು. ಮತ್ತೆ ಅವರು ಈ ಒರಿಜಿನ್ ಆಯಿಲ್ ಅನ್ನು ಸಹ ಸೇಲ್ ಮಾಡ್ತಾರೆ. ಅಂದ್ರೆ ಇದರಲ್ಲಿ ಒರಿಜಿನ್ ಆಯಿಲ್ ನಮ್ಮ ಎಲ್ಲ ಕಡೆಯಿಂದ ತಗೊಳ್ಳೋದು, ಅದು ಒರಿಜಿನ ಹೇಗೆ ಅಂತ ಹೇಳ್ಕೊಂಡು, ಅದ್ರಲ್ಲಿ ಏನು ಡೌಟ್ ಇಲ್ವಾ ಅಂತ ಹೇಳ್ಕೊಂಡು ಬಳಸಬಹುದಾ ಅಂತ. ಒಂದ್ ನಿಮಿಷ ತಾಯಿ, ತಮ್ದೀಗ ಎರಡನೇ ಕ್ವಶನ್ ಇಂದ ಆಮೇಲೆ ಮೊದಲನೇ ಕ್ವಶನ್ ಉತ್ತರ ಬರ್ತೀನಿ. ಈ ಒರಿಜಿನ್ ಆಯಿಲ್ ನ ಬೇರೆ ಕಂಪ್ನಿಯವ್ರದ್ದು ಸರಿ ಇಲ್ಲ, ನನ್ ಸರಿ ಇದೆ ಅಂತ ಹೇಳೋದು ನಂದು ತಪ್ಪಾಗತ್ತೆ. ಒಂದು, ಅದು ನಿಮಗ್ ಅನ್ನಿಸ್ಬೇಕು ತಾಯಿ, ಅವ್ರಿಗೆ ಎಷ್ಟು ಎಸ್ಟಾಬ್ಲಿಷ್ಮೆಂಟ್ ಮಾಡಿದ್ದಾರೆ, ಸುಮ್ನೆ ಹೆಸರಾಕಿ ಮಾರೋದ್ರಲ್ಲಿ ಇಲ್ಲ. ಈಗ ನಾವು ಕಳೆದ 12 ವರ್ಷದಿಂದ ಇದೇ ಇದಕ್ಕೋಸ್ಕರ ಮೀಸಲಿಟ್ಕೊಂಡ್ವಿ. ಈಗ ಕೆಲವು ಕಂಪ್ನಿಗಳು ಸೂರ್ಯಕಾಂತಿ ಎಣ್ಣೆ ನಮ್ಗೆ ಹೇಳಿದ್ರು, ಸರ್ ಆಲ್ರೆಡಿ ನಿಮ್ ಕಂಪ್ನಿ ಬ್ರ್ಯಾಂಡ್ ಆಗಿದೆ, ನಿಮ್ಮ ಹತ್ರ ಕಸ್ಟಮರ್ ಇದಾರೆ, ಕಡ್ಲೆಕಾಯಿ ಎಣ್ಣೆ ಸೂರ್ಯಕಾಂತಿ ಎಣ್ಣೆ ಮಾಡಿ. ನಾವ್ ಹೇಳಿದ್ವಿ ಮಾಡಲ್ಲ. ಯಾಕೆ? ಗುರು ಸರ್ ಇಸ್ ಎಕ್ಸ್ಕ್ಲೂಸಿವ್ ಫಾರ್ ವರ್ಜಿನ್ ಕೋಕೋನಟ್ ಆಯಿಲ್, ಅದನ್ನ ಬಿಟ್ಟು ನಾವ್ ಇನ್ನೇನು ಮಾಡಲ್ಲ. ಸೊ ಆ ತರ ಅಷ್ಟು ರಿಸರ್ವ್ಡ್ ಆಗಿ ನಾವಿದೀವಿ. ಇನ್ನು ಉಳಿದಿದ್ದನ್ನ ಪ್ರಶ್ನೆ ನೀವು ಕೇಳ್ಕೋಬೇಕು, ನಾವ್ ಅದನ್ನ ಹೇಳೋದು ಈ ವೇದಿಕೆಯಲ್ಲಿ ಸಮಂಜಸ ಅಲ್ಲ. ಕಾಯಿ ತಿನ್ನೋದು ಕೆಟ್ಟದ್ದ ಒಳ್ಳೇದ? ಕಾಯಿ ತುಂಬಾ ಕಮ್ಮಿ ಪ್ರಮಾಣದಲ್ಲಿ ತಿನ್ಬೇಕಮ್ಮ, ತುಂಬಾ ದೊಡ್ಡ ಪ್ರಮಾಣದಲ್ಲಿ ನಮಗ್ ಒಳ್ಳೇದಲ್ಲ. ಯಾಕೆಂದ್ರೆ ಕರಳು ಎನ್ಲಾರ್ಜ್ ಆಗುತ್ತಮ್ಮ, ದೊಡ್ಡ ಕರಳು ತುಂಬಾ ಎನ್ಲಾರ್ಜ್ ಆಗುತ್ತೆ, ಅದನ್ನ ಹೇಳ್ತಾರೆ. ಯಾಕೆ ಕೇಳಿ ಅಮ್ಮ, ಹೇಳ್ತೀನಿ ನೋಡಿ. ಹಾಲನ್ನ ಒಳ್ಳೇದು ಅಂತ ಹೇಳಲ್ಲ ಆಯುರ್ವೇದ, ಅದನ್ನು ಕೆಟ್ಟದಂತ ಹೇಳ್ತಾರ ಅವ್ರು. ಆದ್ರೆ ಹಾಲಿಂದ ಬಂದ ತುಪ್ಪನ ಶ್ರೇಷ್ಠ ಅಂತ ಹೇಳ್ತಾರೆ. ಸಿಂಪಲ್ ಏನಕ್ಕೆ ಅಂತಂದ್ರೆ, 20 ಲೀಟರ್ ಹಾಲಿಗೆ 1 ಲೀಟರ್ ತುಪ್ಪ ಬರುತ್ತೆ. ಅಂದ್ರೆ 1 ಲೀಟರ್ ಹಾಲು ಇಸ್ ಈಕ್ವಲ್ ಟು 100 ml ಗೀ ಅಂತ. ನೀವು 100 ml ಗೀನ ನಾವು ಆರಾಮಾಗಿ ತಿನ್ಬೋದಮ್ಮ, ದೋಸೆಲಿ ಹಾಕೊಂಡು, ಅನ್ನ ಸಾಂಬಾರ್ಗೆ ಹಾಕೊಂಡು ತಿನ್ಬೋದು, ಏನು ದೇಹಕ್ಕೆ ಹಿಂಸೆ ಅನ್ಸಲ್ಲ. ಆದ್ರೆ 1 ಲೀಟರ್ ಹಾಲನ್ನ ನಾವೇನಾದ್ರು ಕುಡಿದ್ರೆ ಅರಗ್ಸಕ್ ಆಗಲ್ಲಮ್ಮ ದೇಹಕ್ಕೆ. ಯಾಕೆ ಅಂತಂದ್ರೆ, ಹಾಲನ್ನ ಕಾಯಿಸಿ, ಹಾಲನ್ನ ಹೆಪ್ಪಾಕಿ, ಅದನ್ನ ಕಡಿದು, ಅದರಿಂದ ಬೆಣ್ಣೆ ತೆಗೆದು, ಬೆಣ್ಣೆನ ಕಾಯಿಸಿ, ಅದು ಇಷ್ಟು ಪ್ರೋಸೆಸ್ಗಳು ಆದ್ಮೇಲೆ ಬರುವ ಉತ್ತಮವಾದ ಫ್ಯಾಟ್ ಯಾವುದು? ತುಪ್ಪ. ಸೊ ಅದು ನಿಮ್ಮ ದೇಹಕ್ಕೆ ಶಾರ್ಟ್ ಆಗಿ ಎನರ್ಜಿ ಕೊಟ್ಬಿಡುತ್ತಮ್ಮ. ಇಲ್ಲಾಂದ್ರೆ ನಿಮ್ಮ ದೇಹನೇ ಕಾಯಿಸ್ಕೋಬೇಕು, ನಿಮ್ ದೇಹನೇ ಎಪ್ಪಾಕಬೇಕು, ನಿಮ್ ದೇಹನೇ ಕಡಿಬೇಕು, ಅಲ್ಲಿಗೆ ನಿಮ್ ದೇಹ ಕೆಟ್ಟೋಗ್ಬಿಡುತ್ತೆ ತಾಯಿ. ಹಂಗಾಗಿ ಅವ್ರು ಏನ್ ಹೇಳ್ತಾರೆ, ತೆಂಗಿನಕಾಯಿ ಅಂತಂದ್ರೆ ನಾವು 20 ತೆಂಗಿನಕಾಯಿಂದ 1 ಲೀಟರ್ ಎಣ್ಣೆ ತೆಗೆದಿರ್ತೀವಿ ತಾಯಿ. 1 ಸ್ಪೂನ್ ಎಣ್ಣೆ ತಿಂತಿದ್ದೀರಾ ಅಂದ್ರೆ ಅರ್ಧ ಹೋಳು ಕಾಯಿ ಅರಗ್ಸಕ್ ಆಗಲ್ಲಮ್ಮ. ಅದರಿಂದ ದೇಹ ವಯಸ್ಸಾಗ್ತಾ ಆಗ್ತಾ, ನೀವು ಚೈಲ್ಡ್ಹುಡ್ ದಟ್ಸ್ ಗುಡ್, ನೀವು ಏನ್ ಕಲ್ತಿಂದ ಅರಗಿಸ್ತೀವಿ, ಈಗ ನಿಮ್ ಸ್ಟೇಜಸ್ ಅದಲ್ಲಮ್ಮ. ಆ ಶಕ್ತಿ ಬೇಕು ಅಂದ್ರೆ 1 ಸ್ಪೂನ್ ಎಣ್ಣೆ ಕುಡಿದ್ಬಿಟ್ರೆ ಇಟ್ಸ್ ವೆರಿ ಈಸಿ ಅಂಡ್ ಯು ಗಾಟ್ ದಟ್. ಇದು ವಿಚಾರ. ಥ್ಯಾಂಕ್ ಯು ಸೋ ಮಚ್ ಸರ್, ಥ್ಯಾಂಕ್ ಯು ವೆರಿ ಮಚ್, ಥ್ಯಾಂಕ್ ಯು. ನಮಸ್ತೆ. ನಮಸ್ತೆ. ಹೇಮಾ ಮೇಡಮ್. ನಮಸ್ತೆ ಗುರುಜಿ. ನಮಸ್ತೆ ಗುರು ಸರ್. ಇಷ್ಟು ನಾನು ಇದ್ರ ಬಗ್ಗೆ ಕೇಳೇ ಇರ್ಲಿಲ್ಲ. ಪುಟ್ಟ ಕೊಬ್ಬರಿ ಎಣ್ಣೆ ಕರಿಯೋದು, ತಿನ್ನೋದು ಎಲ್ಲವೂ ಮಾಡ್ತೀವಿ ನಾವು ನಮ್ಮ ಮನೆಗಳಲ್ಲಿ. ಇವತ್ತಿಗೂ ನಾವು ಕೊಬ್ಬರಿ ಎಣ್ಣೆ ತಗೊಳ್ಳೋವಂಥದ್ದು, ಆಯಿಲ್ ಪುಲ್ಲಿಂಗ್ ಮಾಡಿ ಉಗಿಬೇಕಂತ ತಿಳ್ಕೊಂಡಿದ್ವಿ. ಆದ್ರೆ ಮೊನ್ನೆ ರಂಗನಾಥ್ ಸರ್ ಹೇಳ್ತಿದ್ರು, ಆಯಿಲ್ ಪುಲ್ಲಿಂಗ್ ಮಾಡಿ ನಾವು ಕುಡಿಬೇಕು, ಅದನ್ನ ಒಳಗಡೆ ತಗೊಳ್ಬೇಕು ಅಂತ. ಅದ್ರ ನಂತರ ಅವ್ರ ಹತ್ರ ನಾನು ಮಾತಾಡಕ್ ಆಗ್ಲಿಲ್ಲ ಆಕ್ಚುಲಿ. ಆದ್ರೆ ಕೊಬ್ಬರಿ ಎಣ್ಣೆದು ಇಷ್ಟು ಒಂದು ಚೆನ್ನಾಗಿ, ಒರಿಜಿನ್ ಆಯಿಲ್ ಅಂದ್ರೆ ಶುದ್ಧವಾದ ಎಣ್ಣೆ ಅಂತ ಇಷ್ಟು ಗೊತ್ತಿತ್ತು. ಆದ್ರೆ ಹಸಿ ಕಾಯಿಯಿಂದಾನೇ ಈ ತರ ಒಂದು ಎಣ್ಣೆ ತೆಗಿಯೋದು, ಅದು ಒರಿಜಿನ್ ಆಯಿಲ್ ಅಂತಾರೆ ಅಂತ ಗೊತ್ತಿರ್ಲಿಲ್ಲ. ಆಮೇಲೆ ಇಷ್ಟು ತೆಂಗಿನಕಾಯಿಗಳನ್ನ ಹಾಕಿ ಮಾಡಿದವಾಗ ಈ ತರ ಎಣ್ಣೆ, ಒಂದು ಶುದ್ಧವಾದ ಎಣ್ಣೆ ಬರುತ್ತೆ. ಮತ್ತೆ ಆಹಾರ ಕೆಡಲ್ಲ, ಇದು ನನಗೆ ತುಂಬಾನೇ ಚೆನ್ನಾಗ್ ಅನ್ಸಿದ್ದು. ಆಹಾರ ಕೆಡ್ಲಿಲ್ಲ ಅಂದ್ರೆ ಆಬ್ವಿಯಸ್ಲಿ ದೇಹನೂ ಕೆಡಲ್ಲ. ಎಂತ ಅದ್ಭುತವಾದ ಮಾತು, ಎಷ್ಟು ಚೆನ್ನಾಗಿ. ಮತ್ತೆ
ಅದು ದೇಹ ಮನಸ್ಸು ಎಲ್ಲ ಒಂಥರ ಎಲ್ಲ ಪರಿಪೂರ್ಣತೆಗೆ ಹೋಗುವಂಥದ್ದು. ಸೊ ಮತ್ತೆ ಪೇಸ್ಟ್ ನನಗೆ ತುಂಬಾ ಹಿಂಸೆ ಆಗೋದು. ಯಾವುದೇ ಆಯುರ್ವೇದ ತಗೊಂಡ್ರು ಒಂಥರ ಮನ್ಸಿಗೆ ಇದ್ಯಾಕಪ್ಪ ಇದು ಬೇಕಾಗಿತ್ತಾ, ಮಕ್ಕಳಿಗೆ ಕೊಡುವಾಗ ಕೂಡ. ಆ ಪೇಸ್ಟ್ ಬಗ್ಗೆ ಹೇಳಿದ್ರಿ, ಸೋಪು ಬಗ್ಗೆ ಹೇಳಿದ್ರಿ, ಆಯಿಲ್ ಬಗ್ಗೆ ಹೇಳಿದ್ರಿ, ಕೊಬ್ಬರಿ ಎಣ್ಣೆ ಉಪಯೋಗ ಹೇಳಿದ್ರಿ, ಅದನ್ನ ಬೆಳೆಯೋದು ಹೇಳಿದ್ರಿ, ಯಾವ ಪ್ರಾಂತದ್ದು ಒಳ್ಳೇದು ಯಾವ ಪ್ರಾಂತದ್ದು ಒಳ್ಳೇದಲ್ಲ, ಮತ್ತೆ ಸ್ವತಃ ಬೆಳೆದು ಅದರದ ಅನುಭವವನ್ನ ತೆಗೆದುಕೊಂಡು ಮತ್ತೆ ಪರಂಪರೆಯಾಗಿ ಬಂದಿರೋಂಥದ್ದು ಎಂತ ಒಳ್ಳೆ ಉತ್ತಮ ವಿಚಾರ. ನಾನು ಇವತ್ತು ನಿಜವಾಗ್ಲೂ ಸಂಗ್ರಹಿಸಿದ್ದು ನನ್ನ ಉದ್ಧಾರಕ್ಕೆ ಕಾರಣ ಅನ್ಕೊಳ್ತೀನಿ. ಯಾಕಂದ್ರೆ ಎಲ್ರು ನಮ್ಮ ಮನೇಲಿ ಕೊಲೆಸ್ಟ್ರಾಲ್ ಅಂತ ಹೇಳ್ತಿರ್ತಾರೆ, ನಾನ್ ಕೇಳ್ತಾ ಇರ್ತೀನಿ ನಮ್ಮ ಮನೇಲಿ ಅಕ್ಕ ತಾಯಿ ಅಣ್ಣಂದ್ರು ಎಲ್ಲ ಕೊಲೆಸ್ಟ್ರಾಲ್ ಎಲ್ಲ ಕೇಳಿದ್ವಾಗ ಯಾಕೆ ಹೇಳ್ತಾರೆ ಈ ತರ ಎಲ್ಲ ಅನಿಸ್ತಿರುತ್ತೆ. ಆದ್ರೆ ಕೊಬ್ಬರಿ ಎಣ್ಣೆ ಯೂಸ್ ಮಾಡುವಾಗ ಸಹಿತನು ಬೇರೆ ಬೇರೆ ಆಯಿಲ್ ನಾನು ಯೂಸ್ ಮಾಡ್ತೀನಿ. ಈಗ ನನಗೆ ಗೊತ್ತಾಯ್ತು ಮೂಳೆಯಲ್ಲಿನ ಲುಬ್ರಿಕೇಶನ್ಗೆ ಅಂದ್ರೆ ಯಾವುದೇ ಒಂದು ಲುಬ್ರಿಕೇಶನ್ ಇನ್ ದ ಸಿಸ್ಟಮ್. ಸೊ ಕಣ್ಣು ಕೂದಲು ಯಾವುದೇ ಇರ್ಬೋದು, ತಲೆಯಿಂದ ಕಾಲ್ವರೆಗೂ ಕೊಬ್ಬರಿ ಎಣ್ಣೆ ಎಷ್ಟು ವಿಶೇಷ ಅನ್ನೋದನ್ನ ನಾನು ಇವತ್ತು ತಿಳ್ಕೊಂಡೆ. ನಾನ್ ಕೇಳೋದು ಇವಾಗ ಬೆಂಗಳೂರಲ್ಲಿ ಎಲ್ಲ ಪ್ರಾಡಕ್ಟ್ ಸಿಗೋದಾದ್ರೆ ಎಲ್ಲಿ ಸಿಗುತ್ತೆ, ನಾವು ಮತ್ತೆ ಎಷ್ಟು ತಿಂಗಳಿಗೆ ಒಂದು ಸೆಟ್. ಇವಾಗ ನನ್ಗಂತೂ ಕೊಬ್ಬರಿ ಎಣ್ಣೆ ತಿಂಗಳಿಗೆ 3 ಲೀಟರ್ ಬೇಕೇ ಬೇಕು. ನಾವು ಕರಿಯೋದಕ್ಕಲ್ಲ, ನಾವು ಕರಿದ ತಿಂಡಿಗಳನ್ನ ತುಂಬಾ ಕಡಿಮೆ ತಿನ್ನೋದು. ಮತ್ತೆ ಕೊಬ್ಬರಿ ಎಣ್ಣೆ, ಒಣ ಕೊಬ್ಬರಿ ಎಣ್ಣೆ ಶಿವಮೊಗ್ಗದಿಂದ ತಗೊಂಡ್ ಬರ್ತಿದ್ದೆ ಮೊದ್ಲು. ನಮ್ಮ ಊರ್ಗಿತ್ತಿ ಸೊರಬದಿಂದ ಕಳ್ಸೋರು ಒಂದ್ 5 ಲೀಟರ್ ಕ್ಯಾನ್ ಈ ತರ. ಇವಾಗ ನಮ್ಗದು ಸಿಗಲ್ಲ. ಸೊ ನಾನ್ ಶಿವಮೊಗ್ಗದಿಂದ ತರ್ಸ್ಕೊಳ್ತೀನಿ. ಮತ್ ಒಂದು ನನ್ಗೆ ಅರ್ಥ ಆಗಲ್ಲ, ಗಟ್ಟಿನೇ ಆಗಲ್ಲ ಕೊಬ್ಬರಿ ಎಣ್ಣೆ. ನಾವೆಲ್ಲ ಚಿಕ್ಕವರಿರ್ತಾ ಕೊಬ್ಬರಿ ಎಣ್ಣೆ ಯಾವತ್ತೂ ಅದ್ರ ನೇಚರೇ ಗಟ್ಟಿ ಆಗುವಂಥದ್ದು. ಆದ್ರೆ ವರ್ಜಿನ್ ಆಯಿಲ್ ಅಲ್ಲಿ ಮಾತ್ರ ಆಗುತ್ತೆ, ಉಳಿದ ಆಯಿಲ್ ಅಲ್ಲಿ ಆಗಲ್ಲ ಅಂತ ನಿಮ್ಮೆಲ್ಲ ಹೇಳಿದ ಮಾತುಗಳಿಂದ ನನಗ್ ಅನ್ಸಿದ್ದು ಅದು ಕರೆಕ್ಟಾ? ನನ್ಗೆ ಇವಾಗ ಉತ್ತರ ಎರಡಕ್ಕೆ ಬೇಕು. ವರ್ಜಿನ್ ಆಯಿಲ್ ಅಲ್ಲಿ ಕೊಬ್ಬರಿ ಎಣ್ಣೆ ಯಾಕೆ ಗಟ್ಟಿ ಆಗಲ್ಲ, ರೆಗ್ಯುಲರ್ ಒಣ ಕೊಬ್ಬರಿ ಇದರಲ್ಲಿ, ಮತ್ತೆ ಈ ಪ್ರಾಡಕ್ಟ್ ಎಲ್ಲ ಹೇಗ್ ತರ್ಸ್ಕೊಳ್ಳೋದು ಅಥವಾ ಎಲ್ಲಿ ಬಂದು ತಗೊಳ್ಬೇಕು? ತುಂಬಾನೇ ಥ್ಯಾಂಕ್ ಯು. ಮೊದಲನೇದಾಗಿ ಹೆಲ್ಪ್. ಥ್ಯಾಂಕ್ ಯು. ಮೊದಲನೇದಾಗಿ ನಾನು ಯಾವುದೇ ವಿಚಾರ ನನ್ನ ಹತ್ರ ಉತ್ತರ ಕೊಡಕ್ಕಾದ್ರೆ ಅಷ್ಟೇ ನಾನು ಮಾತಾಡ್ತೀನಿ. ನನ್ನ ಯಾವುದೇ ಕಾರ್ಯಕ್ರಮದಲ್ಲಿ ನಾನು ಪೊಲಿಟಿಕ್ಸ್ ಬಗ್ಗೆ ಮಾತಾಡಲ್ಲ. ನಾನು ಸಾಲ್ವ್ ಮಾಡಬಹುದು ಅನ್ನೋದನ್ನ ಮಾತಾಡಿದ್ರೆ ಮಾತ್ರ ಆ ಮನುಷ್ಯನಿಗೆ ಬೆಲೆ ಇರುತ್ತೆ. ಓಕೆ, ನನಗಿಷ್ಟ, ನನಗೇನೋ ತಿಳುವಳಿಕೆ ಇದೆ ಅಂತ ಹೇಳ್ಬಿಟ್ಟು 100 ತರದ ವಿಡಿಯೋಸ್ ಮಾಡಿ ಹೇಳ್ಕೊಳೋ ಅಂತ ಹುಚ್ಚು ಮನಸ್ಥಿತಿಯಲ್ಲಿ ನಾನಿಲ್ಲ. ಎರಡನೇದು ತಾವ್ ಹೇಳ್ತಾ ಇದ್ದೀರಿ ನೋಡಿ, ಪಿರಮಿಡ್ ಅನ್ನೋದು ಪ್ರತಿಯೊಂದು ವಿಚಾರದಲ್ಲೂ ಇರುತ್ತೆ. ನಿಮ್ಮ ಕನಸಿಗೊಂದು ಪಿರಮಿಡ್ ಇರುತ್ತೆ. ನಿಮ್ಮ ಆ ಕನಸಿನ ಪಿರಮಿಡ್ ಅನ್ನು ನೀವು ಡಿಸೈನ್ ಮಾಡ್ಬೇಕಮ್ಮ. ಯಾವ ತರ ಪಿರಮಿಡ್ ಧ್ಯಾನಕ್ಕಿದೆಯೋ ಕನಸಿಗೂ ಇರುತ್ತೆ ಪಿರಮಿಡ್. ಆ ಪಿರಮಿಡ್ ಅಲ್ಲಿ ಹೇಗೆ ಮೇಲ್ಗಡೆಯ ಒಂದು ಉಚ್ಚಾಯ ಸ್ಥಿತಿಯಲ್ಲಿ ಏನಿದೆ, ಆ ಕನಸಲ್ಲಿ ಏನಾದ್ರು ನಿಮಗೆ ಕೆಟ್ಟದಿದೆ ಅಂತ ಇಟ್ಕೊಳ್ಳಿ, ಏನೋ ಒಂದು ಕೆಟ್ಟದ ಡ್ರೀಮ್ ಇಟ್ಕೊಂಡು ನೀವು ಮಾಡ್ತಿದ್ದೀರಾ, ನಿಮಗೆ ಅಲ್ಲಿ ಮೋಕ್ಷ ಸಾಧ್ಯ. ಫೈನಲ್ ದ ಪೊಸಿಷನ್. ಅದೇ ತರ ಆಹಾರದ ಪಿರಮಿಡ್ ನ ನಾವು ಫಸ್ಟ್ ಚೇಂಜ್ ಮಾಡ್ಕೋಬೇಕು. ಓಕೆ, ಆಹಾರದ ಪಿರಮಿಡ್ ಶುದ್ಧಿ ಆಗ್ಲಿಲ್ವೋ ನಮ್ಗೆ ಏನು ಸಾಧ್ಯನೇ ಇಲ್ಲ. ಯಾಕೆಂದ್ರೆ ಧ್ಯಾನಕ್ಕೆ ಕೂರೋದು ಅಲ್ಟಿಮೇಟ್ಲಿ ಇದೇ ದೇಹ ಆಗಿರೋದ್ರಿಂದ ಆ ದೇಹ ಅನುಭವಿಸಬಾರ್ದು. ನಾನು ಯೋಚನೆ ಮಾಡ್ತಾ ಇರ್ತೀನಿ, ಕುವೆಂಪು ಅವ್ರದ್ದು ಕೆಲವು ಕಾವ್ಯಗಳು ಓದ್ಬೇಕಾದ್ರೆ ನಮಗೆ ಅನ್ಸುತ್ತೆ, ಇಷ್ಟು ಸುಂದರವಾದ ಕಾವ್ಯ ಸೃಷ್ಟಿ ಹೆಂಗ್ ಸಾಧ್ಯ? ಆಹಾರ, ಅವರ ಆರೋಗ್ಯ ಆ ಮಟ್ಟಕ್ಕೆ. ಈಗ ನೋಡಿಮ್ಮ, ಯಾರನ್ನ ನೋಡಿ ತೇಗ್ತಾರೆ, ಕುತ್ಕೊಂಡು ಹಿಂಸೆ ಪಡ್ತಾರೆ. ತಿಂಡಿ ತಿಂದವರು, ನನಗೆ ನಗು ಬರುತ್ತೆ, ತಿಂಡಿ ತಿಂದ್ರೆ ಎನರ್ಜಿ ಬರಬೇಕು, ತಿಂಡಿ ತಿಂದ್ಮೇಲೆ ಆಕ್ಲಿಸ್ತಾರೆ ಅಂತ, ಅಂದ್ರೆ ಸುಸ್ತಾಗ್ತಾರೆ. ಯಾಕೆ? ನೀವು ಹಾಕ್ತಾರೋ ಆ ಕೆಟ್ಟ ಎಣ್ಣೆಗಳಿಂದ ಅವ್ರು ಖುಷಿ ಅಲ್ಲಮ್ಮ. ನಾವ್ ಹಂಗಲ್ಲ. ನಾವ್ ಹಿಂದೆ ತೋಟದಲ್ಲಿ ಕೆಲಸ ಮಾಡ್ತಾ ಇದ್ವಿ, ಫುಡ್ ತಿಂತಿದ್ದಂಗೆ ವಿ ಗಾಟ್ ಎನರ್ಜಿ. ಎನರ್ಜಿ ಬಂತು ನೋಡಿ ಕೆಲಸ ಮಾಡಿ. ಈಗ ಇಲ್ವೇ ಇಲ್ಲ. ಫುಡ್ ತಿನ್ನದೇ ಹಿಂಸೆ. ಇಷ್ಟು ಪ್ರಾಬ್ಲಮ್ಸ್ ಇವತ್ತಿದೆ. ತಾವು ಕೇಳಿದ್ರಿ ಎಣ್ಣೆ ಗಟ್ಟಿ ಆಗ್ತಿಲ್ಲ. ನೋಡಿ ತಾಯಿ, ಅವ್ರು ಹೆಂಗ್ ಮಾಡ್ತಾ ಇದಾರೋ, ಏನ್ ಮಾಡ್ತಾ ಇದಾರೋ. ಯಾಕೆ ಅಂತಂದ್ರೆ ಕೊಬ್ಬರಿ ಎಣ್ಣೆ ಕೆಳಗೆ ಕೆಲವರು ಏನ್ ಮಾಡ್ತಾರೆ, ಅಡಲ್ಟ್ರೇಷನ್ ಅನ್ನೋದು ಇವತ್ತು ಈಸಿ. ಜನಕ್ಕೆ ಏನಾಗಿದೆ, ದುಡ್ಡು ಮಾಡ್ಬೇಕು ಅಂತಂದ್ರೆ ಒಂದು ಈಸಿಯೆಸ್ಟ್ ವೇ ಅಂದ್ರೆ ಕಲಬೆರಿಕೆ ಮಾಡು. ಅದು ಆಕ್ಚುಲಿ ಗಟ್ಟಿ ಆಗ್ಲೇಬೇಕು. ಟೆಂಪರೇಚರ್ ಕಮ್ಮಿ ಆದಾಗ ಗಟ್ಟಿ ಆಗೋದು ಅದರ ಸ್ವಾಭಾವಿಕ ಗುಣ. ಕೆಲವರು ಬುದ್ಧಿವಂತರು ಅದನ್ನೇ ಸ್ಪ್ರೆಡ್ ಮಾಡ್ಬಿಟ್ರು ನೆಗೆಟಿವ್ ಆಗಿ. ಏನಂತ, ಈಗ ಬೇರೆಯವ್ರಿಗೂ ಆ ತಲೆಯಲ್ಲಿ ಕ್ವಶನ್ ಇದ್ರೆ ಸಾಲ್ವ್ ಆಗ್ಬಿಡ್ಲಿ. ಚಳಿಗೆ ಗಟ್ಟಿ ಆಗ್ತಕ್ಕಂಥ ವಸ್ತು ಹೊಟ್ಟೆ ಒಳಗೆ ಹೋದ್ರು ಗಟ್ಟಿ ಆಗುತ್ತೆ, ಹಂಗಾಗಿ ಆರೋಗ್ಯಕ್ಕೆ ಒಳ್ಳೇದಲ್ಲ ಅಂತ ಅಬ್ಸ್ಬಿಟ್ರು. ನಮಗೊಂದು ನಗು ಬಂತು ಆ ಟೈಮಲ್ಲಿ. ಅಂದ್ರೆ ಯಾಕೆ? ನಾವು ಮಕ್ಕಳಲ್ಲೇ ನಮಗೆ ಹೇಳ್ಕೊಟ್ಟಿದ್ರು ಹಿಂದೆ, ಕೊಬ್ಬರೆಣ್ಣೆನ ನಿಮ್ಮ ಕೈ ಮೇಲೆ ಹಾಕೊಂಡ್ರೆ ಕರ್ಗೋಗುತ್ತೆ. ಯಾಕೆಂದ್ರೆ ನಿಮ್ಮ ಬಾಡಿ ಹೊರಗಡೆ ಎಷ್ಟು ಟೆಂಪರೇಚರ್ ಇರುತ್ತೋ ಒಳಗೆ ಇನ್ನೂ ಜಾಸ್ತಿ ಇರುತ್ತೆ ತಾಯಿ. ಯಾವಾಗ ನನ್ನ ದೇಹದಿಂದ ಪ್ರಾಣ ಹೋಗುತ್ತೋ ಅವಾಗಷ್ಟೇನೆ ಅದು ನಮ್ಮ ಹೊಟ್ಟೆ ಒಳಗೆ ಕರಗಲ್ಲ. ಅದು ಅಂದ್ರೆ ಅರ್ಥ ನೀನ್ ಅಲ್ಲಿಗೆ ಹೋಗ್ಬಿಟ್ಟಿದೀಯ ಅಂತ. ಅದು ಎಷ್ಟದು ಅಂದ್ರೆ ತನ್ನ ಪೋಷಕಾಂಶಗಳನ್ನ
ದೀರ್ಘಕಾಲದವರೆಗೆ ನಾನು ಅದನ್ನ ಬದುಕಿಸಿ ಇಡಬೇಕು ಅಂತ ಅಂದಾಗ, ಈಗ ಎಕ್ಸಾಂಪಲ್ ತಾಯಿ, ತಾವೇನಾದ್ರು ಒಂದು ಫ್ರಿಡ್ಜಿಗೆ ಇಡ್ತೀರಾ, ಓಕೆ, ಫ್ರಿಡ್ಜಿಗೆ ಅದು ಗಟ್ಟಿ ಆಗ್ಬಿಡುತ್ತೆ. ಎಕ್ಸಾಂಪಲ್, ಒಂದು ಬಾಡಿ ಕೆಡದಂಗೆ ಗಟ್ಟಿ ಮಾಡ್ಬಿಟ್ಟು ನಾವ್ ಇಡ್ತೀವಲ್ವಾ, ಅಂದ್ರೆ ಯಾವ್ದೋ ದೇಶದಿಂದ ಬೇರೆ ದೇಶಕ್ಕೆ ತರಬೇಕಾದ್ರೆ ಅವ್ರನ್ನ ಫ್ರೀಸರ್ ಅಲ್ಲಿ ಇಡ್ತಾರೆ. ಯಾಕೆ ಅಂತಂದ್ರೆ ಅದು ಗಟ್ಟಿ ಆದಾಗ ಏನು ಹಾಳಾಗ್ದಂಗೆ ಸ್ವಲ್ಪ ನಾವು ಕ್ಯಾರಿ ಮಾಡಬಹುದು. ಅದೇ ತರ ಇಡೀ ಜಗತ್ತಲ್ಲಿ ತನ್ನನ್ನ ತಾನು ಸೆಲ್ಫ್ ಫ್ರೀಸ್ ಮಾಡ್ಕೊಳೋ ಎರಡು, ಒಂದು ತುಪ್ಪ, ಒಂದು ವರ್ಜಿನ್ ಕೋಕೋನಟ್ ಆಯಿಲ್. ಅವು ಸೆಲ್ಫ್ ಫ್ರೀಸ್ ಮಾಡ್ಕೊಂಡ್ಬಿಡ್ತಾವಮ್ಮ. ಅದಕ್ಕೆ ಯಾವ್ದು ನೈಟ್ರೋಜನ್ ಬೇಡ, ಯಾವ್ದು ಫ್ರಿಡ್ಜ್ ಬೇಡ. ಅದನ್ನ ಹುಚ್ಚುಚ್ಚು ಹಿಡ್ದಾರಂಗೆ ಹೇಳಿದ್ರು. ಇಲ್ಲಿ ಒಂದೇ ತಾಯಿ, ನಾನು ಹೇಳೋದಿಷ್ಟೇ, ವಿತಂಡವಾದಕ್ಕೆ ನನ್ನ ಹತ್ರ ಉತ್ತರಗಳಿಲ್ಲ. ಉತ್ತಂಡವಾದ ಅಂತಂದ್ರೆ ಇದೇನು ಅದೇನು, ನೀವು ಸೆಲ್ಫ್ ಯೂಸ್ ಮಾಡಿ, 15 days ಯೂಸ್ ಮಾಡಿ, 1 week ಯೂಸ್ ಮಾಡಿ. ನಾನು ನಿಮ್ಮ ಹತ್ರ ಏನ್ ಲಕ್ಷ ಕೇಳ್ತಾ ಇಲ್ಲ, 1000 ಕೇಳ್ತಾ ಇಲ್ಲ. ವಿ ಆರ್ ಮೇಕಿಂಗ್ ಸರ್ವಿಸ್, ಓಕೆ. ಅಂಡ್ ಬೆಂಗಳೂರಲ್ಲಿ ಎಲ್ಲಿ ಸಿಗುತ್ತೆ ತಾಯಿ ಈ ಆರ್ಗ್ಯಾನಿಕ್ ಸ್ಟೋರ್ಸ್ ಅಂತ ಏನಿದೆ, ಅವ್ರ ಮೇಲೆ ನಮಗೆ ಫೇತ್ ಹೊರಟೋಗ್ಬಿಟ್ಟಿದೆ. ಅವ್ರೇನೋ ಮಾರ್ಜಿನಿಗೆ ಕೂತಿದ್ದಾರೆ ತಾಯಿ. ಮಾರ್ಜಿನ್ ಅಂತಂದ್ರೆ ಹಿಂಗೆ ಅಂತಂದ್ರೆ 50 ಕೊಡು. ಈಗ ರಂಗಸ್ವಾಮಿ ಸರ್ ಏನಿದ್ದಾರೆ, ಈಸ್ ಅ ಡಿಫರೆಂಟ್ ಕ್ಯಾಟಗರಿ, ಈಸ್ ಇನ್ ಸರ್ವಿಸ್. ಇವತ್ತು ನನ್ನ ಜೊತೆ ಅಂತವ್ರೆ ಸೇರ್ಕೊಂಡಿದ್ದಾರೆ. ಇನ್ನೊಬ್ರು NM ಶಿವಕುಮಾರ್ ಸರ್ ಅಂತಿದ್ದಾರೆ, VRL ವಿಜಯ್ ಸಂಕೇಶ್ವರ್ ಸರ್ ಇದ್ದಾರೆ. ಇವರೆಲ್ಲ ಏನ್ ಮಾಡ್ತಾ ಇದಾರೆ, ಸರ್ವಿಸ್ ಅಂತ ಇದಾರೆ. ಅವ್ರು ಗುರು ನೀನ್ ಕೊಡು, ನಾವು ಜನಕ್ಕೆ ತಲುಪಿಸ್ತೀವಪ್ಪ. ಈ ಮಾರ್ಜಿನ್ ಅಂತ ಬಂದಾಗ ಏನಾಗುತ್ತೆ, ವಿ ಕಾಂಟ್ ಬೇರ್ ದಟ್. 50% ಕೊಡು, 60% ಕೊಡು, ಎಲ್ಲಿ ತರಣ ಇವ್ರಿಗೆ ಕೊಡಕ್ ಮಾರ್ಜಿನ್? ನಮ್ಮ ಹತ್ರ ಮಾರ್ಜಿನೇ ಇರಲ್ಲ. ಅದಕ್ಕೆ ನಾವೇನ್ ಮಾಡ್ತಾ ಇದೀವಿ, ಸೆಲೆಕ್ಟೆಡ್. ನೋಡಿ, ಒಬ್ಬ ಸಜ್ಜನರ ಸಂಘವದು ಹೆಜ್ಜೆನು ಸವಿದಂತೆ, ಅವರಿಂದ ಬರೀ ನಿಮಗೆ ಇದಷ್ಟೇ ಸಿಗ್ತಾ ಇಲ್ಲ, ಈ ತರದೊಂದು ನನ್ನಂತ ಒಬ್ಬ ವ್ಯಕ್ತಿಯ ಪರಿಚಯನೂ ಆಯ್ತು. ನಾನು ಇದನ್ನ ಶಾಪಲ್ಲಿ ಕೊಡಕ್ ಆಗಲ್ಲ, ಶಾಪ್ಗಳಲ್ಲಿ ಸೇಲ್ ಮಾಡಿ. ಅವರು ಕ್ರೆಡಿಟ್ ಕೊಡು, ಸಾಲ ಕೊಡು, ಅದ್ ಕೊಡು, ಆ ಪ್ರೋಸೆಸ್ ಅಲ್ಲಿ ನಾವಿಲ್ಲ ಅಮ್ಮ. ಸೊ ಹಾಗಾಗಿ ನಿಮಗೆ ಮಹಾವತಾರ ಫೌಂಡೇಶನ್ ಅಲ್ಲಿ ಅವ್ರೆಲ್ಲಿ ವ್ಯವಸ್ಥೆ ಮಾಡ್ತಾರೆ ಕೇಳಿ. ಯಾಕೆಂದ್ರೆ ಅವ್ರು ನನ್ನ ಈ ಕಾರ್ಯಕ್ರಮಕ್ಕೆ ಇನ್ವೈಟ್ ಮಾಡಿದಾಗ ನಾನು ಅವ್ರಿಗೆ ಹೇಳ್ಬಿಟ್ಟೆ, ಸರ್ ಇದನ್ನ ವ್ಯವಸ್ಥೆ ಮಾಡಂಗಿದ್ರೆ ಅಷ್ಟೇ ನನ್ನನ್ನು ಕರ್ಸಿ, ಇಲ್ಲ ನನ್ನನ್ನು ಕರ್ಸಕ್ ಹೋಗ್ಬೇಡಿ. ಯಾಕೆಂದ್ರೆ ಇದು ವೇಸ್ಟ್, ನಾನು ಏನ್ ಹೇಳಿದ್ರು ಇದ್ರಲ್ಲಿ ಏನು ಪ್ರಯೋಜನ ಇಲ್ಲ ಅಂತ. ಇಷ್ಟು ನಿಮ್ಮ ಕ್ವಶನ್ಗೆ ಉತ್ತರ ಸಿಕ್ಕಿದೆ ಅಂತ ನಾನು ಭಾವಿಸ್ತೀನಿ. ತುಂಬಾನೇ ಚೆನ್ನಾಗಿ ಸಿಕ್ಕಿದೆ. ಆಮೇಲೆ ಇದ್ರದ್ದು ನೋಡೋಣ, ನಮ್ಮ ರಿಲೇಟಿವ್ಸ್, ಫ್ರೆಂಡ್ಸ್ ಎಲ್ಲರೂ ಇರ್ತಾರೆ. ನೀವೆಷ್ಟು ಜನಕ್ಕೆ ಪ್ರಚಾರ ಮಾಡಕ್ಕಾಗತ್ತೆ ನೋಡಿ. ನಾನು ಆಗ್ಲೇ ಒಂದ್ ಮಾತು ಹೇಳಿದೆ, ಧ್ಯಾನದ ಸ್ಥಿತಿಯಲ್ಲೇ ಇರಿ ಅಂತ. ಜನಕ್ಕೆ ನಾವೇನ್ ಕೊಡಕ್ ಸಾಧ್ಯ, ಒಳ್ಳೇದನ್ನ ಕೊಡಿ. ಅಂಡ್ ದೆನ್ ಯು ಗೆಟ್ ಎವ್ರಿಥಿಂಗ್. ರೈಟ್ ನೌ ಐ ಆಮ್ ದಟ್ ಮಚ್ ಆಫ್ ಹ್ಯಾಪಿ. ಯಾಕೆಂದ್ರೆ ಒಳ್ಳೆ ಮಕ್ಳಿಗೆ ಬ್ರೈನ್ ಕೊಡ್ತಾ ಇದೀವಿ. ನೀವೆಷ್ಟು ಕೊಡ್ತೀರಿ, ಬ್ರೈನ್ ಈಸ್ ಕ್ರಿಯೇಟೆಡ್ ಬೈ ಫ್ಯಾಟ್. ನೀವು ಬಹಳ ಚೆನ್ನಾಗಿ ಇಟ್ಕೊಳ್ಳಿ, ಹೇಳ್ತೀನಿ. ಇಲ್ಲಿ ಪೇರೆಂಟ್ಸ್ ಇದ್ದೀರಿ, ಇದೊಂದು ಮಾತನ್ನ ಕೇಳಿಸ್ಕೊಳ್ಳಿ. ಕೊಬ್ಬಿಂದ ಆಗಿರುವುದು ಬ್ರೈನ್, ಕೊಬ್ಬಿಂದ ಆಗಿರುವುದು ಬ್ರೈನ್. ನೀವೆಷ್ಟು ಒಳ್ಳೆ ಕೊಬ್ಬನ್ನ ಕೊಡ್ತೀರಾ, ನಿಮ್ಮ ಮಕ್ಕಳು ಸಖತ್ ಬ್ರಿಲಿಯಂಟ್ ಆಗ್ತಾರೆ. ಲೈಕ್ ನಮ್ಮ ಮನೆಯಲ್ಲಿ ನಾನ್ ತುಪ್ಪ ತಿನ್ನೋದಕ್ಕೆ ನೀವು ಎದುರು ಬಿಡ್ತೀರಮ್ಮ. ತುಪ್ಪ ಇದ್ರದ್ದು ತಿನ್ನೋದಕ್ಕೆ ಅಂತಂದ್ರೆ ನನ್ನನ್ನ ಕ್ವಶನ್ ಕೇಳೋರಿಲ್ಲ. ಏನಂತ, ನಿನ್ ಫೇವ್ರೇಟ್ ಫುಡ್ ಏನು ಅಂತಂದ್ರೆ, ತುಪ್ಪ ಇದ್ರೆ ಎಲ್ಲದೂ ಫೇವ್ರೇಟ್ ಅಂತಿದ್ದೆ. ತುಪ್ಪ ಇದ್ರೆ, ಅನ್ನ ಇದ್ರೆ ನನಗೆ ಮುಂದಕ್ಕೆ ಇನ್ನೇನು ಬೇಡ. ತುಪ್ಪ ಇದ್ದು ರೊಟ್ಟಿ ಇದ್ರೆ ಇನ್ನೇನು ಬೇಡ. ತುಪ್ಪ ಇದ್ದು ಉಪ್ಪಿಟ್ಟಿದ್ರೆ ಇನ್ನೇನು ಬೇಡ. ತುಪ್ಪದ ಮುಂದೆ ನೀನ್ ಏನಾರು ಆಡ್ ಮಾಡು, ಸೂಪರ್. ತುಪ್ಪ ಇಲ್ದಲೆ ನೀನ್ ಏನಿಟ್ರು ಅದು ನನ್ನ ಹ್ಯಾಪಿ. ಈ ತರ ಇದ್ದವ್ ನಾನು. ಓಕೆ, ಸ್ಟಿಲ್ ನನ್ನ ಬಾಡಿ ಚೆಕ್ಅಪ್ ಮಾಡ್ತಾರೆ, ನನ್ನ ಡಾಕ್ಟರ್ಗಳು ನೋಡ್ತಾರೆ. ದೇ ಆರ್ ಟೆಲ್ಲಿಂಗ್ ಐ ಆಮ್ 42 old now. ಸರ್ 18 ವರ್ಷದ ಹುಡುಗನ ದೇಹ ಹೆಂಗಿದೆಯೋ ಆ ತರ ಇದೆ ನಿಮ್ ದೇಹ ಅಂತ ಹೇಳ್ತಾರ ಅವ್ರು. ಅಂದ್ರೆ ಅಷ್ಟು ಪರ್ಫೆಕ್ಟ್ ಆಗಿ ನಿಮ್ ದೇಹ ಇದೆ. ಏನಾಗ್ಲೇ ಇಲ್ಲ. ಈ ಕೊಲೆಸ್ಟ್ರಾಲ್, ವಾಟ್ ಈಸ್ ಅ ಥಿಂಗ್ ದಟ್ ಹ್ಯಾವ್, ಅವ್ ಏನ್ ಮಾಡಿ ಇಟ್ಬಿಟ್ಟಿದ್ದಾರೆ ಅಂತ ನಮಗ್ ಗೊತ್ತಾಗಲ್ಲ ತಾಯಿ. ಬಟ್ ನಾನು ನನ್ನ ಮಕ್ಳಿಗೆ ಅದನ್ನ ತಿನ್ನಿಸ್ತೀನಿ. ಒಳ್ಳೆ ಫ್ಯಾಟ್ ತಿನ್ನಿ. ಅದು ಯಾಕೆಂದ್ರೆ ನಿಮ್ ಬ್ರೈನ್ ಚುರುಕಾಗ್ಬೇಕಾ, ಯು ನೀಡ್ ಗುಡ್ ಫ್ಯಾಟ್ ಅಮ್ಮ. ಇನ್ನೊಂದು ವಿಷಯ ಹೇಳ್ಬೇಕು. ಈ ಕೊಬ್ಬರಿ ಎಣ್ಣೆ ಸಡನ್ ಆಗಿ ಶೀತ ಜಾಸ್ತಿ ಆಗಿ ನನ್ ಫ್ರೆಂಡ್ ಒಬ್ರಿಗೆ ಇಲ್ಲಿ ಎಲ್ಲ US ಅಲ್ಲಿ ಇದಾಯ್ತು, ಲಕ್ವ ಹೊಡೆದಾಗ ಆಗೋಯ್ತು. ಸಡನ್ ಆಗಿ ಆ ವರ್ಜಿನ್ ಕೋಕೋನಟ್ ಆಯಿಲ್ ನ ಒಂದು 100 grams ಅಷ್ಟು ಇಮಿಡಿಯೇಟ್ ತಗೊಳ್ಳೋದ್ರಿಂದ ಫಸ್ಟ್ ಏಡ್ ಅನ್ನೋದಾಯ್ತು. ಹೆಲ್ಪ್ ಆಗುತ್ತೆ. ವೆರಿ ಗುಡ್ ಫಾರ್ ಲಕ್ವಾ ಅಂತ ಅಲ್ಲಮ್ಮ. ನಾನ್ ನಿಮಗಾಗಲೇ ಒಂದು ಟೆಂಪರೇಚರ್ ಹೇಳಿದ್ರಿ ನೀವು. ಕೊಬ್ಬರಿ ಎಣ್ಣೆ ತಗೊಂಡ್ರೆ ಬಾಡಿ ಟೆಂಪರೇಚರ್ ನಮ್ಮಲ್ಲಿ ಒಳಗಡೆ ಥಂಡಿ ಆಗಲ್ಲ, ಒಳಗ್ ಹೋದ್ಮೇಲೆ ಅದು ಹೀಟೇ ಇರುತ್ತಂತ. ಸೊ ಯೂಶಲಿ ಲಕ್ವಸ್ ಬೇಕಾಗಿರೋದು ಹೀಟ್. ಸೊ ಈ ಕೊಬ್ಬರಿ ಎಣ್ಣೆ ತಗೊಂಡ ತಕ್ಷಣ ಅವರಲ್ಲಿ ವಾಸಿಯಾಗಿದ್ದನ್ನ ನಾನ್ ನೋಡಿರೋ ಅಂತ ಒಂದು ಉದಾಹರಣೆ. ಸಿಂಪಲ್ ಅಮ್ಮ, ಸಿಂಪಲ್. LDL ಲಕ್ವಾಗೆ ಮೇನ್ ಕಾರಣ ನೋಡಿ, ಇಲ್ಲಿರೋ ಒಂದು ರಕ್ತನಾಳ ಬ್ಲಾಕ್ ಆದ್ರೆ ಲೆಫ್ಟ್ ಸೈಡ್ ಬ್ಲಾಕ್ ಆದ್ರೆ ರೈಟ್ ಸೈಡ್ ಲಕ್ವ ಬರುತ್ತೆ, ರೈಟ್ ಸೈಡ್ ಬ್ಲಾಕ್ ಆದ್ರೆ ಲೆಫ್ಟ್ ಸೈಡ್ ಲಕ್ವ ಬರುತ್ತೆ. ದಿಸ್ ಇಸ್ ಅ ಸಿಂಪಲ್ ಥಿಂಗ್. ಹೇಳ್ತಾರೆ ನೋಡಿ, ಲಕ್ವ ಯಾವ ಸೈಡಿಗೆ ಹೊಡೆದಿದೆ,
ಎಡಗಡೆ ಕುಡ್ದಿದ್ಯೋ ಬಲದಗಡೆ ಕುಡ್ದಿದ್ಯೋ, ನಿಮ್ ರಕ್ತನಾಳ ಶುದ್ಧಿ ಆಗ್ಬೇಕಮ್ಮ. ರಕ್ತನಾಳ ಇದನ್ನ ಯಾರು ಯೂಸ್ ಮಾಡಕ್ ಹೋಗ್ತಾರೋ ಲೈಫ್ ಅಲ್ಲಿ ಅವ್ರಿಗೆ ಯಾರಿಗೂ ಹಾರ್ಟ್ ಅಟ್ಯಾಕ್ ಬರಲ್ಲ, ಅವ್ರಿಗೆ ಯಾರಿಗೂ ಲಕ್ವ, ಅದನ್ನ ಕಾನ್ಸೆಪ್ಟೇ ಇಲ್ಲಮ್ಮ. ಯಾಕೆ LDL ತೆಗಿಯಕ್ ಏನಿದೆ ನಿಮ್ಮ ಹತ್ರ, ಏನಿದೆ ಆಧಾರ? ನೋ. ಮಾಡ್ರನ್ ಸೈನ್ಸ್ ಒಬ್ರು ಮೊನ್ನೆ ಹೇಳ್ತಾ ಇದ್ರು ನಮ್ಗೆ, ತುಂಬಾ ನಗು ಬರ್ತಾ ಇತ್ತು. ಏನು, ಪೇಷಂಟ್ ಹೋಗ್ಬಿಟ್ಟು ಏನಂತ ಕೇಳಿದಾರೆ, ನಿನಗೆ LDL ಜಾಸ್ತಿ ಆಗಿದೆಯಪ್ಪ, HDL ಕಮ್ಮಿ. ಅದಕ್ಕೆ ಇವನೇನಂತ ಹೇಳಿದಾನೆ, ಸರಿ ಏನ್ ಮಾಡ್ಬೇಕು LDL ಡೌನ್ ಮಾಡಕ್ಕೆ ಅಂತಂದ್ರೆ, ಒಂದ್ ಸ್ವಲ್ಪ ನೀನು ವಾಕ್ ಮಾಡು, ಓಡಾಡು, ತಿನ್ನು. ಅವನ್ ಟೋಟಲಿ 10 ಜನ ಡಾಕ್ಟ್ರಿಗೆ ತೋರಿಸ್ತೆ, 10 ಜನ ಬರೀ ಇದನ್ನೇ ಹೇಳ್ತಾ ಇದಾರೆ. ಏನ್ ಮಾಡ್ಬೇಕು ಅದನ್ನ ಹೇಳ್ರಿ ಫಸ್ಟ್. ದೆನ್ ಇಟ್ ಈಸ್ ಅ ವೆರಿ ಶಾರ್ಟ್ ಕಟ್, ಯು ಗೆಟ್ ಅ ವೆರಿ ಗುಡ್ ಹೆಲ್ತ್. Thank you. Wonderful message. ಥ್ಯಾಂಕ್ ಯು ಮೇಡಮ್ I'll buy all the. ಮೇಡಮ್ ಥ್ಯಾಂಕ್ ಯು. ಆಮೇಲೆ ನಮ್ಮ ಇಲ್ಲಿರೋ ಮಾಸ್ಟರ್ಸ್ ಹೇಳೋದೇನಂದ್ರೆ, ತುಂಬಾ ಹ್ಯಾಂಡ್ ರೈಸ್ ಗಳಿದೆ, ಇನ್ನು ಬಹಳಷ್ಟು ಕಾರ್ಯಕ್ರಮ ಇದೆ. ಕೇಳಿದ್ದು ಕ್ವಶನ್ ರಿಪೀಟ್ ಯಾರು ಕೇಳ್ಬೇಡಿ ಇನ್ ಮುಂದೆ. ಜೊತೆಗೆ ಇನ್ನೇನಪ್ಪಾ ಅಂದ್ರೆ, ಶಾರ್ಟ್ ಅಂಡ್ ಸ್ವೀಟ್ ಆಗಿರ್ಲಿ ನಿಮ್ ಕ್ವಶನ್, ಸಮಯದ ಅಭಾವ ಇದೆ ಅಂತ ನಾನು ಕೇಳೋದಕ್ಕೆ ಇಷ್ಟಪಡ್ತೀನಿ. ಸರ್ ತುಂಬಾ ಅದ್ಭುತವಾಗಿತ್ತು ಸರ್ ನಿಮ್ಮ ಮಾಹಿತಿ. ನಿಜವಾಗ್ಲೂ ಹೆಂಗಿತ್ತು ಅಂದ್ರೆ, ನಮ್ಮ 500ನೇ ಎಪಿಸೋಡ್ ನಿಜವಾಗ್ಲೂ ಸಾರ್ಥಕ ಅಂತ ನಾನು ಕೂಡ ಹೇಳಕ್ ಇಷ್ಟಪಡ್ತೀನಿ. ಈ 500ನೇ ಎಪಿಸೋಡ್ ಹೆಂಗಿತ್ತಪ್ಪ ಅಂತ ಹೇಳಿದ್ರೆ, ನಮ್ಮನೆ ಈ ಕ್ಯಾಶ್ ಇರೋ ತಿಜೋರಿ ತೆಗೆದ್ರೆ ಬರೀ 500 ರೂಪಾಯಿ ನೋಟ್ಗಳು ನೋಡಿದ್ರೆ ಎಷ್ಟು ಖುಷಿ ಆಗುತ್ತೋ, ನಮ್ಮ ಪರ್ಸ್ ತೆಗೆದ್ರೆ 500 ರೂಪಾಯಿ ನೋಟ್ಗಳು ನೋಡಿದ್ರೆ ಎಷ್ಟು ಖುಷಿ ಆಗುತ್ತೋ, ಚಿಲ್ಲರೆ ನೋಡಿದ್ರೆ ಖುಷಿ ಆಗಲ್ಲ, ಅಷ್ಟೊಂದು ನಮ್ಮ ಮನಸ್ಸಿಗೆ ಸಂತೋಷ ಆಗಿತ್ತು. ಇನ್ನೊಂದು ಖುಷಿ ಏನಪ್ಪಾ ಅಂತ ಹೇಳಿದ್ರೆ ಸರ್, ನೀವು ಹೇಳಿದ್ಮೇಲೆ ನಮ್ಗೆಲ್ರಿಗೂ ಮನಸ್ಸಲ್ಲಿ ಅಂತ ಇದೆ, ಎಣ್ಣೆ ಸೂಪರ್, ಎಣ್ಣೆ ಡೇಂಜರ್ ಅನ್ನೋದು ಎಲ್ರಿಗೂ ಮನಸ್ಸಲ್ಲಿ ಕಾಡ್ತಾ ಇದೆ. ತುಂಬಾ ಅದ್ಭುತವಾದ ಮಾಹಿತಿ ನೀಡಿದ್ರಿ. ನನ್ನೊಂದೇ ಒಂದು ಕ್ವಶನ್ ಸರ್, ನಾನು 4 ವರ್ಷದಿಂದ ನಮ್ಮನೆ ಕೊಬ್ಬರಿ ಎಣ್ಣೆನೆ ಯೂಸ್ ಮಾಡ್ತಾ ಇದೀವಿ. ಜೊತೆಗೆ ಏನಪ್ಪಾ ಅಂದ್ರೆ, ನಾವು ಬೆಳಿತೀವಿ, ನಾವು ಕೂಡ ರೈತರೇ, ನಮ್ದು ಮೈಸೂರು ಜಿಲ್ಲೆ. ನಾವು ಓನಾಗಿ ಬೆಳೆದಿದ್ದು ಕೊಬ್ಬರಿ ತಂದು ಇಲ್ಲಿ ಕೊಬ್ಬರಿ ಅದ ಮಾಮೂಲಿ ಇದಾಗಿ ಗಾಣದಲ್ಲಿ ಕೊಟ್ಟು ಮಾಡಿಸ್ತೀವಿ. ಇದು ಎಷ್ಟು ಇದು ಅಂತ ಹೇಳ್ತೀರಾ ಸರ್? ಸರ್, ಕೆಟ್ಟದ್ದೆಂತೂ ಅಲ್ಲ, ಆ ರಿಫೈನ್ಡ್ ಆಯಿಲ್ ಅಷ್ಟು ಕೆಟ್ಟದ್ದೆಂತೂ ಅಲ್ಲ, ಬಟ್ ವರ್ಜಿನ್ ಕೋಕೋನಟ್ ಆಯಿಲ್ ಅಷ್ಟು ಒಳ್ಳೇದಲ್ಲ. ತಾವು ಗಾಣಕ್ಕೆ ಹೋದಾಗ ತಾವು ಗಮನಿಸಿ ಸರ್, ನೀರ್ ಹಾಕ್ತಾರ ಅವ್ರು. ತಾವು ಗಮನಿಸಿ ಸರ್, ಅಲ್ಲೇ ಇದು ಗಮನಿಸಿ. ಯಾಕೆ ಅಂತಂದ್ರೆ, ನಮ್ಮ ಸ್ಟೇಟ್ಮೆಂಟ್ ಹೇಗಿರ್ಬೇಕು ಅಂದ್ರೆ ಬಹಳ ಸತ್ಯವಾಗಿರ್ಬೇಕು ಸರ್. ಕೊಬ್ಬಿನ ಜೊತೆ ನೀರಿಗೆ ಹಾಕ್ ಬರಲ್ಲ ಸರ್. ಅವ್ರು ಏನ್ ಹೇಳ್ತಾರೆ, ಹೀಟಿಗೆ ಹೋಗ್ಬಿಡುತ್ತೆ ಅಂತ ಅಂತಾರೆ. ಅವ್ರು ಏನ್ ಹೇಳ್ತಾರೆ, ಇದು ಹೀಟ್ಗೆ ಹೋಗುತ್ತೆ ಸರ್. ಎಕ್ಸಸ್ ಆಫ್ ಹೀಟ್ ಗಾಣದಲ್ಲಿ ಜನರೇಟ್ ಆಗ್ತಿದ್ಯಾ, ಪೋಷಕಾಂಶ ಸತ್ತೋಯ್ತು ಸರ್, ಮೊದಲನೇದು. ದ್ಯಾನ್ ನೀರು ಅಂದ್ರೆ, ಎಣ್ಣೆಗೂ ನೀರಿಗೂ ಸೀಗೆಕಾಯಿ ಸಂಬಂಧ ಇದ್ದಂಗೆ ಸರ್, ಅವು ಒಂದಕ್ಕೊಂದಕ್ಕೆ ಹಾಕ್ ಬರಲ್ಲ. ಅದಕ್ಕೆ ಅದನ್ನ ಕೊಬ್ಬರಿ ಎಣ್ಣೆ ಅಂತ ಕರೀತಾರೆ. ಅಂದ್ರೆ ದಟ್ ಇಸ್ ನಾಟ್ ಎ ಪ್ಯೂರೆಸ್ಟ್ ಫಾರ್ಮ್. ಕೊಬ್ಬಿನ, ಈಗ ತುಪ್ಪ ಮಾಡ್ಬೇಕಾದ್ರೆ ನೀವು ನೀರ್ ಹಾಕಿದ್ರೆ ಏನಾಗುತ್ತೆ ಸರ್ ಕತೆ, ತುಪ್ಪದ ಕತೆ ಏನಾಗುತ್ತೆ? ಅದನ್ನ ಎಷ್ಟು ಚೆನ್ನಾಗಿ ಕೊಬ್ಬನ್ನ ಮಾಡಿ ಒಂದು ಗ್ಲಾಸ್ ಬಾಟ್ಲಿಗೋ ಒಂದು ಜಾಡಿಗೆ ಹಾಕೋ ಎತ್ತಿಡ್ತೀವಿ ನಾವು. ಯಾಕೆ, ಅದು ಹಾಳಾಗಬಾರ್ದು, ಅದಕ್ಕೆ ಗಾಳಿ ಆಡಬಾರ್ದು. ಅದೇ ತರ ಮಾಯಿಶ್ಚರ್ ಇಂದ ದೂರ ಇಡಕ್ ನೋಡ್ತೀವಿ. ಮಾಯಿಶ್ಚರ್ನೇ ಹಾಕ್ಬಿಟ್ಟು ನೀವು ಎಣ್ಣೆ ತೆಗಿತೀರಾ ಅಂದ್ರೆ ಅದು ವರ್ಜಿನ್ ಆಗಲ್ಲ ಸರ್. ಸೊ ವರ್ಜಿನ್ ಅಂತಂದ್ರೆ ಇಟ್ಸ್ ಎ ಡಿಫ್ರೆಂಟ್ ಪ್ರೋಸೆಸ್, ಅದಕ್ಕೆ ಅದು ಡಿಫ್ರೆಂಟ್ ಆಗಿ ಅನ್ಸುತ್ತೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸರ್. ನಿಮ್ಮ ಮಾಹಿತಿ ತುಂಬಾ ಅದ್ಭುತವಾದ್ದು. ಆಮೇಲೆ ನೀವು ವ್ಯಾಪಾರದ ಇದಿಲ್ದೆ ಒಂದು ಇಂತಹ ಒಂದು ನನ್ನ ಇದು ಯಾರಿಗೆ ಸಲ್ಬೇಕು ಅಂತ ಹೇಳಿದ್ರೆ, ಇಂಥ ಒಂದು ಸತ್ಸಂಗಗಳಿಗೆ ಮತ್ತೆ ಇದ್ರ ಅವಶ್ಯಕತೆ ಇಂಥ ಒಳ್ಳೆ ಜನಕ್ಕೆ ಸೇರ್ಬೇಕು ಅನ್ನೋ ನಿಮ್ಮ ಕಾನ್ಸೆಪ್ಟ್ ಇದೆಯಲ್ಲ ಸರ್, ನಿಜವಾಗ್ಲೂ ತುಂಬಾ ಅದ್ಭುತ. ನಾನು ಕೂಡ ಹಾರೈಸ್ತೀನಿ, ಇಂಥ ಗುರುಲಿಂಗಯ್ಯನವರು ಬಹಳಷ್ಟು ಜನ ಉತ್ಪತ್ತಿ ಆಗ್ಲಿ ಅಂತ ನಮ್ಮ ಮಹಾವತಾರ್ ಫೌಂಡೇಶನ್ ಪರವಾಗಿ ನಿಮ್ಮೆಲ್ಲರಿಗೂ ಧನ್ಯವಾದಗಳು ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಸ್ವಾಮಿ ಮಾತಾಡಿ. ಸ್ವಾಮಿ ಮಾತಾಡಿ, ಬೇಗ ಮಾತಾಡಿ. ಇವತ್ತಿನ ಕಾನ್ಸೆಪ್ಟ್ ತುಂಬಾ ಚೆನ್ನಾಗಿತ್ತು ಗುರುಗಳು ಹೇಳಿದ್ದು. ಯಾಕೆಂದ್ರೆ ನಮ್ಮ ರಂಗನಾಥ್ ಗುರುಗಳು ತುಂಬಾ ಆರೋಗ್ಯದ ಬಗ್ಗೆ ಎಲ್ಲ ಏನ್ ಉಪಯೋಗಿಸ್ಬೇಕು ಅಂತ ವಿವರವಾಗಿ ಹೇಳಿದ್ದಾರೆ. ಅವತ್ತಿನ ಕೂಡ ನಾವು ಕೊಕೊನಟ್ ಆಯಿಲ್ ಉಪಯೋಗಿಸ್ತಾ ಇದೀವಿ. ನಮ್ಗೆ ಒರಿಜಿನಲ್ ಯಾವ್ದು ಗೊತ್ತಾ ಇಲ್ಲ, ಸರ್ ತುಂಬಾ ವಿವರವಾಗಿ ತಿಳಿಸ್ಕೊಟ್ಟಿದ್ರೆ. ಇದು ನಮ್ಮ ಮಾಸ್ಟರ್ ಫೌಂಡೇಶನ್ ಅಲ್ಲಿ ಪೇಸ್ಟ್ ಆಗ್ಲಿ, ಸೋಪ್ ಆಗ್ಲಿ, ಇದೆಲ್ಲ ತಲುಪಿಸಿದ್ರೆ ನಾವು ಸಹ ಅಲ್ಲಿ ಪರ್ಚೇಸ್ ಮಾಡ್ಬೇಕು ಅಂತ ಹೇಳಿ ನಾನು ವಿನಂತಿ ಮಾಡ್ಕೊಂತೀನಿ. ತುಂಬಾ ಚೆನ್ನಾಗಿದೆ ಸರ್, ತುಂಬಾ ಸೂಪರ್ ಆಯ್ತು ಕ್ಲಾಸ್ ಇವತ್ತಿಗೆ. ಥ್ಯಾಂಕ್ ಯು ಸರ್. ಸಮಯದ ಅಭಾವ, ಜಾಸ್ತಿ ಮಾತಾಡಲ್ಲ. ಥ್ಯಾಂಕ್ ಯು ಸ್ವಾಮಿ ಅವರೇ, ಧನ್ಯವಾದ. ಪವಿತ್ರ ಅವರು. ನಮಸ್ತೆ ಗುರುಜಿ. ನಮಸ್ತೆ ಗುರು ಸರ್. ಆಲ್ರೆಡಿ ನಾನು ಆಳ್ನ ಯೂಸ್ ಮಾಡ್ತಾ ಇದ್ದೀನಿ, ಕೇರಾಮೃತ್ ಅಂತ ಹೇಳ್ಬಿಟ್ಟು. ಸೊ ಅದು ಯಾವ ರೀತಿ ತಗೋಬೇಕಂತ ಗೊತ್ತಾಗಿಲ್ಲ ಸರ್. ನೀವು ಹಾಗೆ ತಗೋಬೇಕಂತ ಹೇಳಿದ್ರಿ, ಬಟ್ ನಾನು ಬಿಸಿ ನೀರಲ್ಲಿ ಯೂಸ್ ಮಾಡ್ತಾ ಇದ್ದೆ. ಅದು 1-2 ಡೇಸ್ ತಗೊಳ್ತೀನಿ, ಮತ್ತೆ ಸ್ಟಾಪ್ ಮಾಡ್ತೀನಿ. ಬಟ್ ಇವಾಗ ಹೇಳ್ದಾಗ್ಲೇ ಗೊತ್ತಾಗಿದ್ದು ಇದು ಒರಿಜಿನಲ್ ಇಂದ ಎಷ್ಟೊಂದು ಬೆನಿಫಿಟ್ ಇದೆ ಅಂತ ಹೇಳ್ಬಿಟ್ಟು. ಸೊ ಅದು ಯಾವ ರೀತಿ ಸಿಂಪಲ್ ಅಮ್ಮ, ಬೆಳಿಗ್ಗೆ ಎದ್ದು ನಿಮ್ಮ ಅಡಿಗೆಯಲ್ಲಿ ಇದು ಮಿಕ್ಸ್ ಆದ್ರೆ ತುಂಬಾ ಒಳ್ಳೇದು. ಯಾಕೆಂದ್ರೆ ಏನು ಡಿಫ್ರೆನ್ಸ್ ಗೊತ್ತಾಗಲ್ಲ ನಿಮ್ಗೆ. ಓಕೆ,
ಕೊಬ್ಬರೆಣ್ಣೆ ಆದ್ರೆ ಒಂದು ಕಮ್ಟ್ ಸ್ಮೆಲ್ ಬಂದ್ಬಿಡುತ್ತೆ, ಮನೆಯವರು ಹೇಟ್ ಮಾಡ್ತಾರೆ, ತಿನ್ನಲ್ಲಮ್ಮ ನಾವು ಅಂತ. ಸೊ ಇದ್ರಲ್ಲಿ ಫುಡ್ ಮಾಡಕ್ ಸ್ಟಾರ್ಟ್ ಮಾಡಿ. ಫುಡ್ ವಾಸ್ ಸೊ ಅಮೈಸಿಂಗ್ ಆಗಿರುತ್ತೆ. ಎರಡನೇದು, ಬೆಳಿಗ್ಗೆ ಎದ್ದಾಗ ಖಾಲಿ ಹೊಟ್ಟೆಲ್ ಕುಡಿಬೇಕು, ಬೆಳಿಗ್ಗೆ ಮತ್ತು ಸಂಜೆ. ಇದು ಏನ್ ಮಾಡುತ್ತೆ, ಕಾರ್ಬ್ಸ್ ಕ್ರೇವಿಂಗ್ಸ್ ನ ಕಮ್ಮಿ ಮಾಡುತ್ತೆ. ಕಾರ್ಬ್ಸ್ ಕ್ರೇವಿಂಗ್ಸ್ ಅಂದ್ರೆ ಅರ್ಥ ಮಾಡ್ಕೊಳ್ಳಿ, ಕುತ್ಕೊಂಡ್ರೆ ಎಗ್ಗಿಲ್ದಂಗ್ ತಿಂದ್ಬಿಡ್ತೀವಿ ನಾವು. ಅಂದ್ರೆ ಏನು, ಇಡ್ಲಿ, ಉಪ್ಪಿಟ್ಟು, ಪಲಾವ್. ನೀವ್ ಇದನ್ನ ಯಾವಾಗ ತಿಂತೀರಾ ಅಷ್ಟು ಊಟ ಚಿಕ್ಕದಾಗಿ ಸಿಗೋದ್ರಿಂದ ನಿಮಗೆ ಕರಳಿಗೆ ದೇಹಕ್ಕೆ ಸ್ಯಾಟಿಸ್ಫ್ಯಾಕ್ಷನ್ ಆಯ್ತಾ, ಓ ಬಿಡಪ್ಪ ಶಕ್ತಿ ಅಂದ್ರೆ ಅಷ್ಟು ಶಕ್ತಿ ಚಿಕ್ಕದಾಗಿ ಸಿಕ್ಬಿಡುತ್ತೆ. ಹಂಗಾಗಿ ಯಾರಾದ್ರೂ ಸಣ್ಣ ಆಗ್ಬೇಕು ಅಂತಂದ್ರೆ 2 ಹೊತ್ತು ಅಥವಾ ಅಭ್ಯಾಸ ಮಾಡ್ಕೊಂಡ್ರು 3 ಹೊತ್ತು ಕೂಡ ನೀವು ಮಾಡ್ಕೊಳ್ಳಿ. ದಟ್ಸ್ ಟೂ ಗುಡ್. ಈ ತರ ತಗೊಳ್ಳಿ. ನೀರ್ ಜೊತೆ ಎಲ್ಲ ಕಲಸ್ಕೊಂಡ್ ತಗೋಬಾರ್ದು ತಾಯಿ, ಎಫೆಕ್ಟ್ ಆಗಲ್ಲ ಅದು. ಯಾಕೆ ಅಂತಂದ್ರೆ ಇಡೀ ಭೂಮಿ ಮೇಲೆ ವಾಗ್ಭಟ್ಟಾಚಾರ್ಯರು, ಚರಕ, ಶುಶ್ರುತ ಅವ್ರಿಗೆ ಬಹಳ ಒಂದು ಗೌರವ ಇದೆ. ಅಂದ್ರೆ ಅವ್ರನ್ನ ಗುರೂಜಿ ಸ್ಥಾನದಲ್ಲಿ ನೋಡ್ತಾರೆ. ಯಾಕೆ ನೋಡ್ತಾರೆ ನೋಡಿ, ಅವರು ಮೆಡಿಸನ್ಸ್ ನ ಮಾಡ್ಬಿಟ್ಟು ಸೇಲ್ ಮಾಡ್ಲಿಲ್ಲ ತಾಯಿ. ಅವ್ರೇನ್ ಮಾಡ್ತಾ ಇದ್ರು, ಅವ್ರು ಕೇಳಿದ್ರೆ ಒಬ್ಬ ರಾಜನೇ ರಾಜ್ಯ ಬಿಟ್ಕೊಡ್ತಾ ಇದ್ದ, ಅರಮನೆ ಬಿಟ್ಕೊಡ್ತಾ ಇದ್ದ. ಆದ್ರೆ ಅವರು ಕಾಡಿನ ಪಕ್ಕದಲ್ಲಿ ಅವರ ಕುಟೀರನ ಕಟ್ಕೋತಾ ಇದ್ರು. ನೀವ್ ಯಾರನ್ನಾರು ತಗೋರಿ. ಯಾಕೆ ಕಾಡಿನ ಪಕ್ಕ ಯಾಕೆ ಅಂತಂದ್ರೆ, ಅವರು ಒಂದಷ್ಟು ಔಷಧಿ ಸಸ್ಯ ಅವ್ರು ಬೆಳ್ಕೋತಾ ಇದ್ರು, ಇನ್ನಷ್ಟು ಔಷಧಿಗಳನ್ನ ಕಾಡಲ್ಲಿ ಬೆಳೀತಾ ಇತ್ತು ನ್ಯಾಚುರಲ್ ಆಗಿ. ಯಾವುದೇ ರೋಗಿ ಬಂದ್ರು ಕೂಡ ರೋಗಿಗೆ ಮಾಡಿರೋ ಮೆಡಿಸಿನ್ಸ್ ನ ಕೊಡ್ತಾ ಇರ್ಲಿಲ್ಲ. ಬದಲಾಗಿ ಆ ರೋಗಿನ ನೋಡಿ ಮೆಡಿಸಿನ್ಸ್ ನ ರೆಡಿ ಮಾಡಿ ಸಂಹಿತದಲ್ಲಿ ಬರೆದು ಅವನಿಗೆ ಟ್ರೀಟ್ಮೆಂಟ್ ನ ಕೊಡ್ತಾ ಇದ್ರು. ಇವತ್ತೇನಾಗಿದೆ, ಮೆಡಿಸಿನ್ಸ್ ರೆಡಿ ಆಗಿದೆ, ಅದಕ್ಕೆ ರೋಗಿಗಳನ್ನ ನುಗ್ತಾರೆ. ಈ ಪ್ರಿಪರೇಷನ್ ವಾಸ್ ಸೋ ರಾಂಗ್, ರೋಗಿಗೋಸ್ಕರ. ಇಂತಹ ಪರಿಸ್ಥಿತಿಯೊಳಗೆ ಈ ವರ್ಜಿನ್ ಕೋಕೋನಟ್ ಏನ್ ಮಾಡುತ್ತೆ, ನಿಮ್ ಸಲೈವ ಇದೆಯಲ್ಲಮ್ಮ, ನಿಮಗ್ ಕೈ ನೋವಾಗ್ಲಿ, ಕಾಲ್ ನೋವಾಗ್ಲಿ, ತಲೆ ನೋವಾಗ್ಲಿ, ಬೆನ್ ನೋವಾಗ್ಲಿ, ಏನಾದ್ರೂ ಎಲ್ಲಿಂದ ಹೇಳ್ತೀರಾ ನೀವು? ಬಾಯಿಂದ ಹೇಳ್ತೀರಾ. ಅಂದ್ರೆ ಮೌತ್ ಯುವರ್ ಕಮ್ಯುನಿಕೇಟರ್. ಅದೇ ತರ ನಿಮ್ಮ ಸಲೈವ ಇದೆಯಲ್ಲಮ್ಮ, ಅದು ನಿಮ್ಮ ಬಾಡಿಯ ಅಷ್ಟು ಪ್ರಾಬ್ಲಮ್ ನ ಕಮ್ಯುನಿಕೇಟರ್ ಅದು. ಸೊ ಅಂತ ಸಲೈವದ ಜೊತೆಗೆ, ಜೀವ ರಸದ ಜೊತೆಗೆ ಈ ವರ್ಜಿನ್ ಆಯಿಲ್ ಸೇರಿ ಸಲೈವರಲ್ IPS ಅಂದ್ರೆ ಒಂದು ಮೆಡಿಸನ್ ನಿಮ್ಮ ಬಾಯಲ್ಲಿ ರೆಡಿ ಆಗುತ್ತಮ್ಮ. 10 ನಿಮಿಷ ನೀವು ಟೈಮ್ ಕೊಡ್ಬೇಕು ಅದಕ್ಕೆ. ಬಾಯಿಗೆ ಹಾಕೊಂಡು 10 ನಿಮಿಷ ಸುಮ್ಮನಿರ್ಬೇಕು. ದೆನ್ ಅದನ್ನ ನೀವು ನುಂಗಬೇಕು. ನುಂಗಿದ್ಮೇಲೆ ನೀವು ಬಿಸಿನೀರಾರು ಕುಡೀರಿ, ತಣ್ಣೀರಾರು ಕುಡೀರಿ, ಏನಾರು ಕುಡೀರಿ, ಅದನ್ನ ನುಂಗಿದ್ಮೇಲೆ ದೆನ್ ನಿಮಗೊಂದು ಇನ್ಸ್ಟಂಟ್ ಮೆಡಿಸನ್, ನಿನ್ನ ದೇಹದಲ್ಲಿದ್ದ ಅಷ್ಟು ಸಮಸ್ಯೆಗೆ ಮೆಡಿಸನ್ ನ ನಿಮ್ಮ ಬಾಯಿ, ನಿಮ್ಮ ದೇಹ ಉತ್ಪಾದಿಸ್ಕೊಂಡಿರುತ್ತೆ. ಅರ್ಥ ಆಗ್ತಿದ್ಯಾ? ಇದನ್ನ ತಿಳ್ಕೊಂಡ್ರೆ ಮೈ ರೋಮಾಂಚನ ಆಗುತ್ತೆ ತಾಯಿ. ದೆನ್ ಯು ಗೆಟ್ ವೆರಿ ಗುಡ್ ರಿಸಲ್ಟ್. ಓಕೆ, ಇನ್ನೂ ತುಂಬಾ ಜನ ಇದ್ದಾರೆ. ನನಗೆ ಒಂಥರ ಕನ್ಫ್ಯೂಸ್ ಆಗ್ತಿದೆ, ತುಂಬಾ ಲೆಂತಿ ಆಗ್ತಿದೆ ಮೀಟಿಂಗ್. ಎಸ್ ಮಧುರಾ ಮೇಡಮ್, ಬೇರೆ ಕ್ವಶನ್ಸ್ ಇದ್ರೆ ಮತ್ತೆ ಕೇಳಿ, ಆಮೇಲೆ ಪರವಾಗಿಲ್ಲ. ಎಲ್ಲರಿಗೂ ನಮಸ್ಕಾರ. ಸಮಯದ ಅಭಾವ ತುಂಬಾ ಇದೆ. ನಮಸ್ತೆ ಸರ್. ಕೊಬ್ಬರಿ ಎಣ್ಣೆ ಬಗ್ಗೆ ತುಂಬಾ ಅದ್ಭುತವಾದ ಮಾಹಿತಿ ಕೊಟ್ಟಿದ್ರು. ನಾನು ಹುಟ್ಟಿದಾರಿಂದ ಮಲೆನಾಡಿನೋಳು. ನನ್ನ ಮದುವೆ ಆಗಿರೋದು ನಾನು ಹೊನ್ನಾವರ, ಆ ಕಡೆ ಉತ್ತರ ಕನ್ನಡ. ನಾವು ಹುಟ್ಟಿದಾರಿಂದಾನೇ ಕೊಬ್ಬರಿ ಎಣ್ಣೆ ಯೂಸ್ ಮಾಡ್ತಾ ಇದೀವಿ ಸರ್. ನಾವು ಲೈಫೇ ಕೊಬ್ಬರಿ ಎಣ್ಣೆ ಆಗ್ಬಿಟ್ಟಿದೆ. ಮೊದ್ಲು ನಮ್ಮ ಮನೇಲೆ ತಯಾರಿಸೋರು ಕೊಬ್ಬರಿ ಎಣ್ಣೆ. ನಮ್ಮ ಮನೇದೇ ಕಾಯಿ, ನಮ್ಮ ಮನೇದೇ ಎಣ್ಣೆ ಸರ್. ನಾವು ಬೇರೆ ಯಾವ್ದು ತಗೊಳಲ್ಲ. ಇವನ್ ಮಕ್ಕಳು ಅದನ್ನೇ ಯೂಸ್ ಮಾಡೋದು. ನಮ್ಮ ಏನೇ ಕರ್ದಿರೋದು ಅದ್ಭುತ ಕೆಲಸ ಮಾಡುತ್ತೆ. ಗೊತ್ತಿರ್ಲಿಲ್ಲ ಅಂದ್ರೆ ಈ ತರದ್ ಮಾಡ್ಕೊಳ್ತಾರೆ ಅಂತ. ನಾನು ಆ ಕೊಬ್ಬರಿ ಎಣ್ಣೆನೇ ಶ್ರೇಷ್ಠ ಅಂತ ಅನ್ಕೊಂಡ್ಬಿಟ್ಟಿದ್ವಿ ನಾವು. ಅಂದ್ರೆ ಇಷ್ಟು ಒಳಗಡೆ ಈ ತರ ಇದೆ ಅಂತ ಗೊತ್ತಿಲ್ಲ. ಇನ್ಮೇಲೆ ಇದನ್ನು ಯೂಸ್ ಮಾಡ್ಬೇಕು ಅಂತ ಅಂತೀನಿ. ನಾವು ಇವನ್ ಸ್ಕಿನ್ನಿಗೂ ನಾವು ಬೇರೆ ಯಾವ್ದು ಕ್ರೀಮ್ ಗೀಮ್ ಹಚ್ಚಲ್ಲ ಸರ್. ಕೊಬ್ಬರಿ ಎಣ್ಣೆಯಿಂದಾನೇ ಮಸಾಜ್ ಮಾಡೋದು. ಇವನ್ ನನ್ ಮಗಳಿರ್ಬೋದು, ನಾನಿರ್ಬೋದು. ವಾಯ್ಸ್ ಬ್ರೇಕ್ ಆಗ್ತದೆ. ಯಶೋದಾ ಮೇಡಮ್, ಒಂದ್ ನಿಮಿಷ. ಯಶೋದಾ ಮೇಡಮ್ ಒಂದ್ ನಿಮಿಷ, ನಾನೊಂದು ಮಾತಾಡ್ಬಿಡ್ತೀನಿ. ಮಧುರಾ ಮೇಡಮ್ ಹೇಳಿದ್ದು, ಅವರು ಕೊಬ್ಬರಿ ಎಣ್ಣೆ ಯಾವ ತರ ತಯಾರಿಸ್ತಾರೆ ಅಂದ್ರೆ, ರಂಗಸ್ವಾಮಿ ಸರ್ ಆ ಕಡೆ ಕೋಸ್ಟಲ್ ಅಲ್ಲಿ ತೆಂಗಿನಕಾಯಿನ ಹೊಡೆದ್ಬಿಟ್ಟು ಬಿಸ್ಲಿಗಿಡ್ತಾರೆ. ಬಿಸ್ಲಿಗಿಟ್ಟಾಗ ಏನಾಗುತ್ತೆ, ಅದು ತೆಂಗಿನಕಾಯಿ ಒಣಗಿ ಅದು ಕರೆಕ್ಟನ್ನ ಬಿಡ್ಬೇಕಾಗಿರುತ್ತೆ. ಸೇಮ್ ಮಧುರಾ ಮೇಡಮ್ ಅವ್ರು ಈಗ ಏನ್ ಮಾತಾಡಿದ್ರು ಅವ್ರು ಅದೇ ತರ ಮಾಡ್ತಿರ್ತಾರೆ. ಅದು ಒಣಗೋ ಟೈಮಲ್ಲಿ ಏನಾಗುತ್ತೆ, ಫಂಗಸ್ ಫಾರ್ಮ್ ಆಗ್ಬಿಡುತ್ತೆ ಸರ್. ಅದು ಫಂಗಸ್ ಫಾರ್ಮ್ ಆಗುತ್ತೆ, ಲೈಟ್ ಫಂಗಸ್ ಇರುತ್ತೆ. ದೆನ್ ಒಂದು ವೀಕ್ ಒಣಗಿಸ್ತಾರೆ, ಅದನ್ನ ಒಣ ಕೊಬ್ಬರಿ ಮಾಡ್ತಾರೆ. ಒಣ ಕೊಬ್ಬರಿ ಮಾಡಿದ್ಮೇಲೆ ತಗೊಂಡೋಗಿ ಅದನ್ನ ಏನ್ ಮಾಡ್ತಾರೆ, ಗಾಣಕ್ಕೆ ಹಾಕಿ, ಈಗ ಆಗ್ಲೇ ಮಾತಾಡೋದ್ರಲ್ಲ ಆ ತರ ಒಂದು ಪ್ರೋಸೆಸ್ ಮಾಡ್ತಾರೆ. ಲೈಟ್ ಸ್ಮೆಲ್ ಇರುತ್ತದು. ಅಂದ್ರೆ ಒಂಥರ ಮಂಗ್ಳೂರ್ ಕಡೆಗೆ ಹೋದ್ರೆ ನಾವು ಊಟ ಮಾಡಕ್ ಹಿಂದೆ ಎದುರ್ತಾ ಇದ್ವಿ, ಅಪ್ಪಪ್ಪ ವಾಸನೆ ನಮ್ಗೆ ಆಗಲ್ಲ.
ಅದು ಅವರಿಗೆ ಜೆನೆಟಿಕಲಿ ಇದೆ. ಹೊನ್ನಾವರ, ಕಾರ್ಕಳ ಆ ಭಾಗ ಏನಿದೆ, ಕಾರವಾರ, ಅವ್ರಿಗೆ ಜೆನೆಟಿಕಲಿ ಈ ಕ್ಯಾನ್ ಈಟ್. ಬಟ್ ನಾವು ಘಟ್ಟದ ಮೇಲ್ಗಡೆ ಜನ ಇದೀವಲ್ಲ, ಈ ಬೆಂಗಳೂರು ಈ ಕಡೆ ಜನ, ಇವರು ಬಾಯಿ ಮುಚ್ಕೊಂಡ್ಬಿಡ್ತಾರೆ, ವಾಸನೆಗೆ ಆಗಲ್ಲ ಅಂತಾರೆ. ಯಾಕೆ? ಇದಕ್ಕೋಸ್ಕರ ಈ ವರ್ಜಿನ್ ಆಯಿಲ್ ಅಲ್ಲಿ ಏನಾಗುತ್ತೆ, ಆ ಸ್ಮೆಲ್. ವರ್ಜಿನ್ ಆಯಿಲ್ ಯಾರಿಗೂ ಗೊತ್ತೇ ಆಗಲ್ಲ. ಯಾಕೆಂದ್ರೆ ಇಟ್ಸ್ ಪ್ಯೂರೆಸ್ಟ್ ಫಾರ್ಮ್. ಅಲ್ಲಿ ಫಂಗಸ್ಸಿಗೆ ನಾವು ಒಂದು ಕಾಯಿ ಕಟ್ಟಾದ್ರೆ 1 ಗಂಟೆಲಿ ಎಣ್ಣೆ ಆಗೋಗ್ಬಿಡುತ್ತೆ. ಅಂದ್ರೆ ಅಲ್ಲಿ ಯಾವುದು ಬೇರೆ ಒಂದು ಫಂಗಲ್ ಆಕ್ಟಿವಿಟೀಸ್ ನಾವು ಅವಕಾಶ ಕೊಡಲ್ವಲ್ಲ. ಸೊ ಹಂಗಾಗಿ ಇದು ರಿಚ್ ಅನ್ಸುತ್ತೆ. ಬೇರೆಯವ್ರು ಕೇಳಿ. ರೈಟ್. ಸರ್ ಎಸ್ ನಮಸ್ತೆ ಸರ್. ನಮಸ್ತೆ. ನಮಸ್ತೆ. ನಮ್ದು ಕೂಡ ಅರಸೀಕೆರೆನೆ ಸರ್. ಓ ಗ್ರೇಟ್. ನಾವು ತೋಟ, ತೆಂಗಿನ ತೋಟ ಇದೆ ನಮ್ದುನು ಕೂಡ. ನಾವು ಬಳಸೋದು ಎಣ್ಣೆನೆ. ಆಮೇಲೆ ನಮ್ಮ ಗುರುಜಿ ಅವ್ರು ಹೇಳ್ತಿದ್ರು ಪೇಸ್ಟ್ ಉಪಯೋಗಿಸ್ಬೇಡಿ, ಅಲ್ಲಿ ಪೌಡರ್ ಉಪಯೋಗಿಸಿ ಅಂತ ಹೇಳ್ಬಿಟ್ಟು, ಅದು ನೆನಪಾಯ್ತು. ನಿಮ್ಮಲ್ಲಿ ಅದು ಪೌಡರ್ ಸಿಗುತ್ತೆ ಸರ್? ಅದು ಇಲ್ಲ ತಾಯಿ, ಪೇಸ್ಟ್ ಏನಕ್ಕೆ ಉಪಯೋಗಿಸಬಾರ್ದು ಅಂತಂದ್ರೆ ಅದಕ್ಕೆ ತುಂಬಾ ಸಲ್ಫೇಟ್ಗಳು ಹಾಕಿರ್ತಾರಮ್ಮ. ಓಕೆ, ದ್ಯಾನ್ ಪೇಸ್ಟ್ ಫಾರ್ಮ್ ರಾಂಗ್ ಅಂತ ಅಲ್ಲಮ್ಮ. ಪೇಸ್ಟ್ ಫಾರ್ಮ್ ಏನಾಗುತ್ತೆ, ಜನ ಎಕ್ಸೆಪ್ಟ್ ಮಾಡಲ್ಲ. ಅಲ್ಪುಡಿ ನಾವು ಕೊಟ್ವಿ, ಅಲ್ಪುಡಿ ಕೊಡ್ತಿದ್ದಂಗೆನೆ ಯಾರೋ ನಿಮ್ಮಂತರ ನಮ್ ತರ 1000ಕ್ಕೊಬ್ರು ಎಕ್ಸೆಪ್ಟ್ ಮಾಡ್ತಾರೆ. ಈ ಮಕ್ಳುಗಳೆಲ್ಲ ಏನ್ ಅಂದ್ಬಿಡ್ತಾರೆ, ನನ್ನ ಇಂಟೆನ್ಷನ್ ಇದ್ದಿದ್ದು ನಾನು ಎಲ್ಲರಿಗೂ ತಲುಪಿಸ್ಬೇಕಿದನ್ನ. ಸೊ ದಟ್ಸ್ ವೈ ಈ ಪೇಸ್ಟ್ಗೆ ನಾವ್ ಈ ಆಯಿಲ್ ನ ಆಡ್ ಮಾಡಿರೋದ್ರಿಂದ ನೀವ್ ಒಂದ್ಸರಿ ಬಳಸಿಮ್ಮ, ನಿಮಗೆ ಗೊತ್ತಾಗ್ತದೆ. ಇದ್ರಲ್ಲಿ ನೊರೆ ಬರಲ್ಲ, ಇದ್ರಲ್ಲಿ ಏನೂ ಬರಲ್ಲ. ದೆನ್ ಇಸ್ ಅ ಪ್ಯೂರೆಸ್ಟ್ ಫಾರ್ಮ್ ಆಗಿದೆ. ನೀವು ಬಳಸಿ, ನಿಮಗೆ ಗೊತ್ತಾಗತ್ತೆ. ಸ್ಟ್ರಾಂಗ್ ಅನ್ಸಲ್ಲ. ಕೆಲವರಿಗೆ ಏನ್ ಅನ್ಸ್ಬೇಕು, ಮಿಂಟ್ ಬರ್ಬೇಕು, ಬಾಯೆಲ್ಲ ಘಮ್ ಅನ್ಬೇಕು. ಅಡ್ವರ್ಟೈಸ್ ಕೂಡ ಅವ್ರು ಹಂಗೆ ಮಾಡಿದ್ರಲ್ವಾ, ಬಾಯ ಹಾ ಅಂತ ಹಿಂಗ್ ಬಿಡ್ತಿದ್ದಂಗೆ 100 ಜನ ಹಿಂಗೆ ಎಲ್ಲ ಅವ್ರದ್ದು ತಲೆ ಕೂದಲೆಲ್ಲ ಹಿಂದೆ ಓದ್ತಾರ, ಬಟ್ಟೆ ಎಲ್ಲ ಹಿಂದೆ ಓದ್ತಾರ. ಈ ತರ ನಮ್ಮನ್ ಮಾಡಿ ಮಾಡಿ ಮಂಗನ್ ಮಾಡೋದು ಬಾಯಮ್ಮ, ಅದು ಫ್ಯಾನ್ ಅಲ್ಲ. ಹಂಗ್ ಮಾಡಿ ಮಾಡಿ ಜನರನ್ನ ಮಂಗನ್ ಮಾಡಕ್ಕೆ ಟೋಟಲಿ ದೇ ಆರ್ ಡನ್ ದ ವೆರಿ ಬ್ಯಾಡ್ ಥಿಂಗ್ ವಿತ್ ಅಸ್. ನಮ್ಮನ್ನ ಅಡ್ವರ್ಟೈಸ್ ತೋರಿಸಿ ಹುಚ್ಚರನ್ ಮಾಡಿದ್ರು. ಆ ತರ ಅಲ್ಲಮ್ಮ. ಪೇಸ್ಟ್ ಅಂದ್ರೆ ಬಾಯಿ, ಇಡೀ ನಿಮ್ಮ ದೇಹಕ್ಕಿರೋ ಒಂದು ಎಂಟ್ರಿ ಪಾಯಿಂಟ್, ಅದು ಗೇಟ್, ದ್ವಾರಪಾಲಕ. ಈ ದ್ವಾರಪಾಲಕನ್ನ ಕಾಯಕ್ಕೆ ಅದು ವಿಶೇಷವಾಗಿ ಮಾಡಿದೀವಿ. ನೀವು ಬಳಸಿ, ಗೊತ್ತಾಗುತ್ತೆ. ಸಿಗುತ್ತೆ ಸರ್? ಅರಸೀಕೆರೆನಲ್ಲಿ ನಮ್ದು ಆಫೀಸ್ ಹತ್ರನೇ ಬರ್ಬೇಕು ನೀವು ಬಂದ್ರೆ. ಯಾಕೆ ನಾವೆಲ್ಲೂ ರಿಟೇಲ್ ಔಟ್ಲೆಟ್ಗೆ ಹೋಗಿಲ್ಲಮ್ಮ ಇದು. ಓಕೆ, ನೀವು ಬೆಸ್ಟ್ ಅಂದ್ರೆ ಅಲ್ಲಿದ್ರೆ ಅಲ್ಲಿ ತಗೊಳ್ಳಿ, ಕಾಂಟ್ಯಾಕ್ಟ್ ಮಾಡಿ. ಓಕೆ. ಇನ್ನೊಂದು ಹೇಳಕ್ ಇಷ್ಟಪಡ್ತೀನಿ ಸರ್. ಅಮೃತ ಅಂತ ಹೇಳ್ತೀವಲ್ವಾ ನಾವು, ತೆಂಗಿನ ಎಣ್ಣೆನ ಅಮೃತ ಅಂತಾನೆ ಹೇಳ್ತೀವಿ. ನಮ್ ಗುರುಜಿ ಅವರು ಹೇಳ್ತಾರೆ ಶಿವಂಬು ಅನ್ನೋ ಒಂದು ಚಿಕಿತ್ಸೆ ಇದೆ, ಅದು ಕೂಡ ಅಮೃತ ಅಂತಾನೆ ಹೇಳ್ತಾರೆ. ಇದು ಎಷ್ಟು ಎಲ್ಲಾರ ತಲೆಗೂ ಹೋಗ್ತಿದೆ, ಅದು ಯಾಕೆ ತಲೆಗೆ ಹೋಗ್ತಿಲ್ಲ? ಅದು ನಂದೊಂದು ಕ್ವಶನ್ ಆಗ್ಬಿಟ್ಟಿದೆ ಸರ್. ಅದು ನಿನ್ನೆ ಒಂದು ಕ್ಲಾಸ್ ತಗೊಂಡಿದ್ದೆ ನಾನು, ಶಿವಂಬು ಅಂತ ಹೇಳ್ಬಿಟ್ಟು. ಒಂದ್ ನಿಮಿಷ ಅಮ್ಮ. ಈಗ ತಾವೆಲ್ಲ ಧ್ಯಾನಕ್ಕೆ ಇಷ್ಟು ಸೀರಿಯಸ್ ಆಗಿ ಭಾಗವಹಿಸಿದಿರಲ್ಲ, ಇದೇ 20 ವರ್ಷದಿಂದ ಯಾಕೆ ಬರ್ಲಿಲ್ಲ? ಕಾಲ ಆ ಟೈಮ್ ಎಲ್ಲದನ್ನೂ ಆಕರ್ಷಣೆ ಮಾಡುತ್ತಮ್ಮ. ಇನ್ನೊಂದು 10 ವರ್ಷಕ್ಕೆ ಹೋದ್ರೆ ಭಾರತ ದೇಶದಲ್ಲಿ ಕಾಯಿಲೆಗಳ ಪರಿಸ್ಥಿತಿ ಹೇಗಿರುತ್ತೆ ಅಂತಂದ್ರೆ, ಎವ್ರಿಬಡಿ ಸ್ಟಾರ್ಟೆಡ್ ಟು ಥಿಂಕ್ ಅಬೌಟ್ ದಟ್. ಏನಿದು, ಯಾಕೆ ಹಿಂಗ್ ಆಗ್ತಿದೆ? ಟೈಮ್ ಬರ್ಬೇಕಮ್ಮ. ಅಲ್ಲಿ ತನಕ ನಾವು ತೊಂದರೆಗೆ ಯಾರು ಬೇರೆಯವ್ರು ಯಾಕೆ ಅರ್ಥ ಮಾಡ್ಕೋತಿಲ್ಲ ಅಂತಂದ್ರೆ ಬೇರೆಯವ್ರಿಗೆ ಇನ್ನೂ ಗೊತ್ತಾಗ್ತಾ ಇಲ್ಲ. ಅಷ್ಟೇ, ಟೈಮ್ ಬಿಡ್ಬೇಕಮ್ಮ, ಆಮೇಲೆ ಅವ್ರು ಬರ್ತಾರೆ ಅವ್ರು. ನಿಮ್ಮನ್ನ ಪರಿಚಯ ಮಾಡಿದ್ದು ನಮ್ಮ ರಂಗನಾಥ ಗುರುಜಿ ಮತ್ತೆ ಮಹಾವತಾರ್ ಫೌಂಡೇಶನ್. ನಮಗ್ ನೋಡಿ ಇತ್ತಲ ಗಿಡ ಮದ್ದಲ್ಲ ಅಂತ ಹೇಳ್ಬಿಟ್ಟು ನಮ್ಮವರವರೇ ಆಗಿ ನಮಗೆ ಗೊತ್ತಿಲ್ಲ. ಅರಸೀಕೆರೆ ಅವರ ಗ್ರೇಟ್ ಗ್ರೇಟ್ ಗ್ರೇಟ್. ಓಕೆ, ಥ್ಯಾಂಕ್ ಯು ಸುಧಾಳ. ರೈಟ್, ಸುರೇಶ್ ಸರ್ ಮಾತಾಡಿ. ನಮಸ್ತೆ ಗುರುಗಳೇ, ಬಹಳ ಖುಷಿ ಆಯ್ತು. ತುಂಬಾ ಚೆನ್ನಾಗಿ ಈ ಒಂದು ಕೊಕೊನಟ್ ಆಯಿಲ್ ಬಗ್ಗೆ ಹೇಳ್ತಾ ಇದ್ರು. ನಾನು ಯೂಸ್ ಮಾಡ್ತೀನಿ. ನಂದು ಬಂದು ಇದು, ನಾನು ಯಾವಾಗ್ಲೂ ಧರ್ಮಸ್ಥಳ ಹೋದ್ರೆ ಕಲ್ಪತರು ಅಂತ ಹೇಳ್ಬಿಟ್ಟು ಈ ಕೊಕೊನಟ್ ಆಯಿಲ್. ಬಟ್ ಅಡಿಗೆಗೆ ಯೂಸ್ ಮಾಡೋದ್ರ ಬಗ್ಗೆ ಅಷ್ಟು ಕ್ಲಾರಿಟಿ ನಂಗೆ ಸಿಗ್ಲಿಲ್ಲ. ಹೇಳ್ತಾ ಇದ್ರು ನನ್ನ ಸ್ನೇಹಿತರೆಲ್ಲ ಹೇಳ್ತಾ ಇದ್ರು ಅಡಿಗೆಗೆ ಯೂಸ್ ಮಾಡ್ತಾರೆ, ಯಾವ ತರ ಯೂಸ್ ಮಾಡ್ಬೇಕು. ಬಟ್ ಅದು ಯಾವ್ದು ಬ್ರಾಂಡೆಡ್, ಯಾವ್ದು ಚೆನ್ನಾಗಿರುತ್ತೆ ಯೂಸ್ ಮಾಡಿದ್ರೆ ಅಂತ ನನಗೆ ಗೊತ್ತಿರ್ಲಿಲ್ಲ. ನಾನು ಏನಾದ್ರೂ ಇದ್ರೆ ಮಾರ್ನಿಂಗ್ ಟೈಮು ಖಾಲಿ ಹೊಟ್ಟೆಲಿ ವಾರದಲ್ಲಿ 3 ಟೈಮ್ ಅಥವಾ 4 ಟೈಮ್ ಇದನ್ನ ಒಂದು ಅರ್ಧ ಸ್ಪೂನ್ ಅಥವಾ 1 ಸ್ಪೂನ್ ನಾನು ಖಾಲಿ ಹೊಟ್ಟೆಲಿ ತಗೊಂತೀನಿ. ಇದು ತಗೊಂಡಾಗಿಂದ ನನ್ನಲ್ಲಿರ್ತಕ್ಕಂಥ ಕೊಲೆಸ್ಟ್ರಾಲ್ ವಿಲ್ ಚೇಂಜಸ್. ಇವರು ಗುರುಲಿಂಗೇಶ್ವರ ಏನ್ ಹೇಳ್ತಾ ಇದ್ರು, ಅವ್ರು ಹೇಳಿರುವ ರೀತಿಯಲ್ಲಿ ಖಂಡಿತವಾಗ್ಲೂ ಚೇಂಜಸ್ ಕಾಣ್ತಾ ಇದೆ. ಬಟ್ ನಮ್ ಸುತ್ತಲೂ ನಮ್ ಫ್ಯಾಮಿಲಿಯಲ್ಲಿ ತಗೊಳ್ರಿ ಇದನ್ನ ಯೂಸ್ ಮಾಡಿ ಅಂತ ಹೇಳಿದ್ರೆ ಎಲ್ಲೋ ಒಂದ್ ಕಡೆ ಅದು ಅವ್ರಿಗೆ ಅರ್ಥ ಆಗ್ತಾ ಇಲ್ಲ. ಅದು ಮುಂದಿನ ದಿನಗಳಲ್ಲಿ ಖಂಡಿತ ನಾವು ತಿಳಿಸ್ತೇವೆ. ಬಟ್ ಬಹಳ ಅದ್ಭುತವಾಗಿತ್ತು. ಬಟ್ ಸರ್, ನನ್ಗೆ ಇನ್ನೊಂದೇನ್ ಪ್ರಶ್ನೆ ಇತ್ತು ಅಂದ್ರೆ, ನಮ್ ಸ್ನೇಹಿತ ಬಂದು ನಾನು ಕೊಕೊನಟ್ ಆಯಿಲ್ ಯೂಸ್ ಮಾಡ್ತಾ ಇದ್ದೀನಿ, ನೀನ್ ಇದನ್ನ ಯೂಸ್ ಮಾಡು ಅಂತ ಹೇಳ್ತಾ ಇದ್ದ. ಅವ್ನು ಯೂಸ್ ಮಾಡ್ತಾ ಇದ್ದ. ಒಂದು ಅಂದ್ರೆ ಅವ್ನಿದ್ದಂತ ಸಂದರ್ಭದಲ್ಲಿ ಕೋವಿಡ್ ಟೈಮ್ ಅಲ್ಲಿ ಅವ್ನು ತೀರೋದ. ಎಂಟೈರ್ ಅವ್ರ ಫ್ಯಾಮಿಲಿ ಕಳೆಕಾಯಿ ಬೀಜದಿಂದ ಎಣ್ಣೆನ
ತಗೊಂಡು ಈಗ್ಲೂ ಸಹ ಕಳೆಕಾಯಿ ಬೀಜದಲ್ಲಿ ಅವ್ರ ಎಣ್ಣೆನ ಯೂಸ್ ಮಾಡ್ತಾ ಇದ್ದಾರೆ. ಸೊ ನಂದೊಂದು ಪ್ರಶ್ನೆ ಏನಂದ್ರೆ, ಕೊಕೊನಟ್ ಆಯಿಲ್ ಪ್ಲಸ್ ಕಳೆಕಾಯಿ ಬೀಜ ಇದರ ಎಣ್ಣೆ ಎಷ್ಟು ಮಟ್ಟಿಗೆ ಇದರಲ್ಲಿ ಒಂದು ಎನರ್ಜಿ ಇರುತ್ತೆ, ಇದರಲ್ಲಿ ಯಾವ್ದನ್ನ ನಾವು ಹೆಚ್ಚಾಗಿ ಯೂಸ್ ಮಾಡಿದ್ರೆ ಒಳ್ಳೇದು ಅಂತ ನಂದೊಂದು ಡೌಟ್ ಇತ್ತು. ಅದೊಂದು ಸುರೇಶ್ ಸರ್ ಪ್ರೆಸೆಂಟೇಶನ್ ಅಲ್ಲೇ ನಾನು ಹೇಳಿದೆ, ನಿಮ್ಮ ಆಹಾರಕ್ಕೂ ಬೆಸ್ಟ್ ಅದು. ನೀವೊಂದು ಅದಕ್ಕೆ ಸಂಬಂಧಪಟ್ಟ ಈ ವಿಡಿಯೋನ ಮತ್ತರ್ಸ್ಕೊಂಡು ನೋಡಿ ಫಸ್ಟ್ ಇಂದ. ನಿಮಗೆ ಕ್ವಶನ್ ಬರೋದೇ ಇಲ್ಲ, ಈ ಕಾರ್ಯಕ್ರಮ ಫುಲ್ ನೋಡ್ಬಿಟ್ರೆ ಕ್ವಶನ್ ಬರೋದೇ ಇಲ್ಲ. ನಾನು ಯೂಸ್ ಮಾಡ್ತಾ ಇದ್ದೀನಿ. ಡೆಫಿನೆಟ್ಲಿ ಈಗ ಏನ್ ಮಾಡೋಣ, ಅದು ರೆಕಾರ್ಡಿಂಗ್ ನ ನೀವು ಸರ್ನ ಕಾಂಟ್ಯಾಕ್ಟ್ ಮಾಡಿ ತರಿಸ್ಕೊಳ್ಳಿ. ಬಟ್ ನಾನು ನಿಮಗೆ ಲೈಟ್ ಆಗಿ ಹೇಳ್ತೀನಿ, ಕಡ್ಲೆಕಾಯಿ ಗಿಡ 3 ತಿಂಗಳು ಬದುಕುತ್ತೆ, 3-4 ತಿಂಗಳು. ಓಕೆ, ಗಾಳಿ ಚಳಿ ಬಿಸಿಲು ತಡಿಯಕ್ ಆಗದೆ, ಅದಕ್ಕೆ ಶಕ್ತಿನೇ ಇಲ್ಲ. ಆದ್ರೆ ಒಂದ್ ತೆಂಗಿನ ಮರ 500 ವರ್ಷ ಬದುಕುತ್ತೆ, ಎಂತ ಗಾಳಿ ಬಿಸಿಲು ಬೇಕಾದ್ರೂ ತಡೆಯುತ್ತೆ. ಅದರ ಅಷ್ಟು ಗುಣ ಕಡ್ಲೆಕಾಯಿ, ಅಷ್ಟು ಗುಣ ಕಡ್ಲೆಕಾಯಲ್ಲಿರುತ್ತೆ. ತೆಂಗಿನಕಾಯಿನ ಅಷ್ಟು ಗುಣ ತೆಂಗಿನಕಾಯಿನಲ್ಲಿರುತ್ತೆ. ತೆಂಗಿನ ಮರಕ್ಕೂ ಕಡ್ಲೆ ಗಿಡಕ್ಕೂ ಹೋಲಿಕೆ ಏನಾದ್ರು ಇದೆಯಾ? ಹೋಲಿಕೆ ಏನಾದ್ರು ಅಕ್ಕಪಕ್ಕ ಫೈಟ್ ಕಾಂಪಿಟೇಷನ್ ಕೊಡ್ತಾವ? ಅವು ಕೊಡೋದೇ ಇಲ್ಲ. ಅದೇ ತರ ಎಣ್ಣೆಲ್ಲೂ ಅದರಲ್ಲಿರೋ ಪೋಷಕಾಂಶಕ್ಕೂ ಸಂಬಂಧ ಇಲ್ವೇ ಇಲ್ಲ. ಆ ಮಟ್ಟಕ್ಕೆ ಇದು ಅದ್ಭುತ ಇದು. ಅಂಡ್ ಕಡ್ಲೆಕಾಯಿ ಕೇವಲ ಭೂಮಿ ಮೇಲೆ 6 ಇಂಚಿಂದ ಮಾತ್ರ ಪೋಷಕಾಂಶ ಹೀರ್ಕೊಂಡ್ರೆ, ಇದು ಮನುಷ್ಯ ರೀಚ್ ಆಗಕ್ಕಾಗಿರಲ್ಲ, 10 ಅಡಿಗೆ ತನ್ನ ಬೇರ್ನ ಕಳಿಸುತ್ತೆ. ಅಂದ್ರೆ ಭೂಮಿಯ ಸಾವಿರಾರು ವರ್ಷದಿಂದ ಖನಿಜ ಸಂಪತ್ತು ಅಲ್ಲಿ ಕೂತಿದೆ. 10 ಅಡಿ ಆಳಕ್ಕೆ ಹೋಗಿ ಯಾರು ಬೇಸಾಯ ಮಾಡಕ್ ಆಗಲ್ಲ. ನೀವು ಕಲ್ಟಿವೇಶನ್ ಮಾಡಕ್ ಆಗುತ್ತಾ? 10 ಅಡಿ ಕೆಳಗೆ ಹೋಗ್ಬಿಟ್ಟು ಗಿಡ ನಡಕ್ ಆಗುತ್ತಾ? 10 ಅಡಿ ಕೆಳಗೆ ಹೋಗ್ಬಿಟ್ಟು ಆ ಜಾಗದಿಂದ ಪೋಷಕಾಂಶಗಳನ್ನ ತೆಗೆದು ಭೂಮಿ ಮೇಲೆ ಏನಾದ್ರು ಒಂದು ಗಿಡ ಕೊಡುತ್ತೆ ಅಂದ್ರೆ ಅದು ತೆಂಗು ಮಾತ್ರ. ದಟ್ಸ್ ವೈ ತೆಂಗಿಗೂ ಕಡಲೆ ಬೀಜಕ್ಕೂ ಕಂಪ್ಯಾರಿಸನ್. ಹಂಗಂತ ಕಡ್ಲೆಕಾಯಿ ತಪ್ಪು ಅಂತ ನಾನು ಹೇಳಲ್ಲ, ಕಂಪ್ಯಾರಿಸನ್ ಮಾಡಕ್ ಹೋಗ್ಬಾರ್ದು. ಇದೇ ಬೇರೆ ಅದೇ ಬೇರೆ. ಥ್ಯಾಂಕ್ ಯು. ಬೇರೆ ಆಮೇಲೆ ಇನ್ನೊಂದು ವಿಷಯ ಏನಂದ್ರೆ, ರಂಗನಾಥ್ ಮಾಸ್ಟರ್ ಅಲ್ಲಿ ಒಂದು ಮನವಿ ಏನಂದ್ರೆ, ಗುರುಜಿ ಯೋಗ ಡೇ ಯಲಹಂಕದಲ್ಲಿ ನಡೆಸ್ತಾ ಇದ್ದೀರಲ್ಲ, ಅವತ್ತಿನ ಕಾರ್ಯಕ್ರಮದಲ್ಲಿ ಏನಾದ್ರು ಏನು ಗುರುಲಿಂಗ ಸರ್ ಅವರು ಮಾಡಿರ್ತಕ್ಕಂತಹ ಆಯಿಲ್, ಕೋಕೋನಟ್ ಆಯಿಲ್ ಇಂದ ಹಿಡಿದು ಸೋಪು ಅಥವಾ ಎಲ್ಲವೂ ನಮ್ಗೇನಾದ್ರೂ ಅಲ್ಲಿ ಸಿಗುವಂತ ಒಂದು ಅವಕಾಶ ಇದ್ರೆ ತಿಳಿಸಿ ಗುರುಜಿ. ಖಂಡಿತವಾಗ್ಲೂ ನನ್ನ ಜೊತೆಲಿ ಕೆಲವು ಸ್ನೇಹಿತರಿಗೆಲ್ಲ ತಿಳಿಸ್ತೀನಿ. ಅವರು ಸಹ ಬರೋದಕ್ಕೆ ಹೇಳ್ತೀನಿ. ಅಲ್ಲೇ ಸುತ್ತಲೂ ಸುಮಾರು ಜನ ಸ್ನೇಹಿತರಿದ್ದಾರೆ, ಅವ್ರೆಲ್ರು ಬರೋದಕ್ಕೆ ನಾನು ಹೇಳ್ತೀನಿ. ಪ್ರಯತ್ನ ಮಾಡ್ತೀವಿ. ಅದರಲ್ಲಿ ಆ ವರ್ಕ್ಶಾಪ್ ಅಲ್ಲಿ ಸುಮಾರು ಸಾವಿರಾರು ಜನ ಸೇರಿದ್ದಾರೆ. ಆಲ್ಮೋಸ್ಟ್ ಈಗ ಎಕ್ಸ್ಪೆಕ್ಟೆಡ್ ಅಂದ್ರೆ 2000+ ಇದ್ದಾರೆ. ಅದಕ್ಕೋಸ್ಕರ ಖಂಡಿತ ಸರ್ ಅವೈಲೇಬಲ್ ಇದೆ. ಸರ್ ಇಲ್ಲ ಅಂದ್ರೆ ನಾವು ನಮ್ಮ ಇಲ್ಲ ಸರಿಂದ ಪರಿಜ್ಞಾನ ತಗೊಂಡಂತ ಮಿತ್ರರಿದ್ದಾರೆ, ಅವರಿಂದ ಜ್ಞಾನವನ್ನು ಕಂಪಲ್ಸರಿ ಶೇರ್ ಮಾಡ್ತೀವಿ. ಆ ಜ್ಞಾನವನ್ನು ಹಂಚ್ಕೋತೀವಿ. ಅದರ ಪ್ರಾಡಕ್ಟ್ಸ್ ಸರ್ ಏನೇನು ಹೇಳಿದಾರೋ ಸ್ವಚ್ಛವಾದ ಈ ಪ್ರಾಡಕ್ಟ್ಸ್ ಎಲ್ಲ ಅಲ್ಲಿ ಡಿಸ್ಪ್ಲೇಗೂ ಮತ್ತೆ ತಗೊಂಡಕ್ಕೂ ಅವಕಾಶ ಕಲ್ಪಿಸಕ್ಕೆ ಸರ್ ಹತ್ರ ಮಾತಾಡಿ ಪ್ರಯತ್ನ ಮಾಡ್ತೀವಿ. ಓಕೆ, ರೈಟ್. ಆಮೇಲೆ ಗುರುಜಿ ಸುರೇಶ್ ಸರ್ ಹೇಳ್ದಂಗೆ ಈ ಪ್ರಾಡಕ್ಟ್ ಅವತ್ತು ಇದ್ರೆ ಒಳ್ಳೇದು. ಯಾಕೆಂದ್ರೆ ಸಾವಿರಾರು ಜನಕ್ಕೆ ರೀಚ್ ಆಗುತ್ತೆ ಗುರುಗಳೇ ಅವತ್ತು ಯೋಗ ಡೇ. ಗುರುಲಿಂಗ ಸರ್ ಕಾನ್ಸೆಪ್ಟ್ ಅದೇ, ಇಂಥ ಜನಕ್ಕೆ ಯೋಗಿಗಳಿಗೆ ಸೇರ್ಬೇಕು ಅಂತ. ಅದು ತುಂಬಾ ಅದ್ಭುತವಾಗಿ ರೀಚ್ ಆಗುತ್ತೆ. ನಾನು ಕೂಡ ಅದು ಹೇಳಕ್ ಇಷ್ಟ. ಥ್ಯಾಂಕ್ ಯು. ಪುಷ್ಪಾವತಿ ಮೇಡಮ್ ಮಾತಾಡಿ. ಥ್ಯಾಂಕ್ ಯು. ಹಲೋ ಸರ್. ನಮಸ್ತೆ. ಹಲೋ ಸರ್. ನಮಸ್ತೆ. ನಮಸ್ತೆ. ಕೇಳ್ತೀರಾ ಸರ್? ಕೇಳ್ತಾ ಸರ್, ನಾವು ಯೂಸ್ ಮಾಡಿದೀವಿ. ವೆಂಕಟರಮಣ ಸರ್ ಹೆಗ್ಡೆ ಸಿರ್ಸಿ ಅವ್ರು ಹೇಳಿದ್ಮೇಲೆ ತಗೊಳ್ತಾ ಇದ್ವಿ, ಮಾಡ್ತಾ ಇದ್ವಿ, ಯೂಸು ಮಾಡ್ತಾ ಇದ್ವಿ. ನಾನು ಹಾಸನದಲ್ಲಿ ನನ್ನ ಫ್ರೆಂಡ್ ಒಬ್ರು ತರಿಸ್ತಾ ಇದ್ರು. ಅವರು ಡೀಲರ್ ಆಗಿಲ್ಲ, ಅವ್ರ ಫ್ರೆಂಡ್ ಮಾಡ್ತಿದ್ರಂತ ತರಿಸ್ತಾ ಇದ್ರು. ತಗೊಂಡೆ 5 ಲೀಟರ್ ಗಂಟ ನಾನು ತರಿಸ್ಕೊಂಡು ಬೇರೆಯವ್ರಿಗೂ ಕೊಟ್ಟಿದ್ದೆ. ನಾನು ಚೆನ್ನಾಗಿದೆ ಸ್ಕಿನ್ ಅದೆಲ್ಲ, ಹೇರು. ಮತ್ತೆ ನಾನು ಇತ್ತೀಚೆಗೆ ಅದನ್ನ ಇಲ್ಲಿಂದ ನಾವು ಬೆಂಗಳೂರು ಶಿಫ್ಟ್ ಆದ್ವಿ. ಶಿಫ್ಟ್ ಆದಾಗ ಏನಂದ್ರೆ, ಅಂದ್ರೆ ಕೋಲ್ಡ್ ಇರೋರು ತಗೋಬಾರ್ದು, ಕೋಲ್ಡ್ ಪ್ರದೇಶದ್ದು ಬೆಂಗಳೂರು ಅನ್ನೋದು ಒಂದು ಅಂಶ ನನಗೆ ಗೊತ್ತಾಯ್ತು. ಅಲ್ಲಿ ಸ್ವಲ್ಪ ಸ್ಟಾಪ್ ಮಾಡಿದೆ. ಆಮೇಲೆ ಮತ್ತೆ ನಾನು ಇದರಲ್ಲಿ ಆನ್ಲೈನ್ ನನ್ಗೆ ಇಲ್ಲಿ ಸಿಗ್ಲಿಲ್ಲ, ಅದಕ್ಕೆ ನಾನು ಆನ್ಲೈನ್ ಅಲ್ಲಿ ತರಿಸಿದ್ದೆ ಸರ್. ನಾನು ಆನ್ಲೈನ್ ಅಲ್ಲಿ ತರಿಸಿದ್ದು. ಇದು ತರಿಸಿ ಸುಮಾರು 1.5-2 ವರ್ಷ ಆದ್ರೂ ಇದು ನೀರ್ ತರನೇ ಇದೆ, ಗಟ್ಟಿ ಆಗಿಲ್ಲ. ಅದು ಸದ್ಯ ನಾನು ತಗೊಳ್ತಾ ಇಲ್ಲ. ಆಮೇಲೆ ಇನ್ನೊಂದು, ಇದು ಕಾಸ್ಟ್ ತುಂಬಾ ಸರ್, 800 ರೂಪಾಯಿಗೆ 1 ಲೀಟರ್ ಸರ್. ನನ್ನ ಫ್ರೆಂಡ್ ಹತ್ರ ನಾನು ತಗೊಳ್ತಿದ್ದು. ಇದು ಮಿಡ್ಲ್ ಕ್ಲಾಸ್ ತಗೋಬಹುದಾ? ಇದನ್ನ ಮಿಡ್ಲ್ ಕ್ಲಾಸ್ ಜನಕ್ಕೆ ಇದು ಅವೈಲಬಲ್? ಇದು ಒಂದು ನನ್ನ ಪ್ರಶ್ನೆ. ಇದು ಕೋಲ್ಡ್ ಪ್ರದೇಶದವರು ತಗೋಬಹುದಾ ಅನ್ನೋ ಎರಡನೇ ಪ್ರಶ್ನೆ ಸರ್. ಕೋಲ್ಡ್ ಪ್ರದೇಶದವರೇ ಜಾಸ್ತಿ ತಗೋಬೇಕಮ್ಮ ಇದು ಆಕ್ಚುಲಿ. ಕೋಲ್ಡ್ ಅಂತಂದ್ರೆ ಒಂದ್ ತಿಳ್ಕೊಳ್ಳಿಮ್ಮ, ಕೋಲ್ಡ್ ಅಂತಂದ್ರೆ ರೋಗ ಜಾಸ್ತಿ ಅಂತ. ಕೋಲ್ಡ್ ಇರೋ ಕಡೆ, ಶೀತ ಇದ್ದ ಕಡೆ ಬ್ಯಾಕ್ಟೀರಿಯಾ ಜಾಸ್ತಿ, ವೈರಸ್ ಜಾಸ್ತಿ ಅಂತ. ಒಂದು ಪ್ರಶ್ನೆ ಬರುತ್ತಮ್ಮ, ಜಗತ್ತಲ್ಲಿ ತುಂಬಾ ಸುರದ್ರೂಪಿ ಜನಾಂಗಗಳಿರೋ ಜಾಗ ಯಾವುದು ಅಂತ ಒಂದು ಪ್ರಶ್ನೆ ಬಂದಾಗ ಹುಡ್ಕೋಕ್ ಸ್ಟಾರ್ಟ್ ಮಾಡ್ತಾರೆ. ಸಖತ್ತಾಗಿ ಚೆನ್ನಾಗಿರೋರು ಯಾರು?
ಆ ಜನಾಂಗ ಸಿಗೋದು ಸಹಾರಾ ಮರುಭೂಮಿನಲ್ಲಿ. ಟುರೇಗಾಸ್ ಅಂತ ಒಂದು ಜಾತಿ ಜನ ಇದ್ದಾರೆ. ಅವರು ನೋಡಕ್ಕೆಲ್ಲರೂ ಕೂಡ ತುಂಬಾ ಹೈಟು, ತುಂಬಾ ವೆಯ್ಟು, ತುಂಬಾ ಚೆನ್ನಾಗಿದ್ದಾರೆ. ಯಾಕೆ ಅಂತಂದ್ರೆ ಸಹಾರಾ ಮರುಭೂಮಿನಲ್ಲಿ ನೊಣಗಳು ಬದುಕಲ್ಲ ಅಮ್ಮ. ಯಾಕೆಂದ್ರೆ ಅಲ್ಲೇ ಹೀಟ್ಗೆ ಒಂದೇ ಒಂದು ಬ್ಯಾಕ್ಟೀರಿಯಾನು ಬದುಕ್ತಾ ಇರೋದ್ರ ಪರಿಣಾಮ ಅವ್ರ ಸ್ಕಿನ್ ಸುಕ್ಕೆ ಆಗ್ತಾ ಇಲ್ಲ, ಅವ್ರ ಸ್ಕಿನ್ ಹಾಳಾಗ್ತಾ ಇಲ್ಲ, ಪಿಂಪಲ್ ಅನ್ನೋದು ಅವ್ರಿಗೆ ಗೊತ್ತೇ ಇಲ್ಲ. ಸೊ ಆದ ಕಾರಣ ಆ ಟುರೇಗಾ ಅನ್ನೋ ಒಂದು ಕಮ್ಯುನಿಟಿನ ಜಗತ್ತಿನ ಅತ್ಯಂತ ಸುಂದರ ಜನಾಂಗ ಅಂತ ಕರೀತಾರೆ. ಅಲ್ಲಿಗೆ ಅರ್ಥ ಮಾಡ್ಕೊಳ್ಳಿ ಅಮ್ಮ, ಹೀಟ್ ಇದ್ರೆ ಬ್ಯೂಟಿ ಇರುತ್ತೆ ಅಂತ. ಹೀಟ್ ಇರ್ಬೇಕು ಅಂದ್ರೆ ಉಷ್ಣತೆ ಇರ್ಬೇಕು. ನಾವೇನ್ ಮಾಡ್ಕೋತೀವಿ, AC ಹಾಕೋಣದು, ಫ್ಯಾನ್ ಹಾಕೋಣ, ತಣ್ಣಗಿದ್ದಷ್ಟು ರೋಗ ಜಾಸ್ತಿ. ಈ ತೆಂಗಿನ ಎಣ್ಣೆ ಏನಿದೆ, ಇದು ನಿಮ್ಮ ದೇಹದಲ್ಲಿ ಒಂದು ಘರ್ಷಣೆನ ಸ್ಟಾರ್ಟ್ ಮಾಡಿದಾಗ ಅಲ್ಲಿ ಹೀಟ್ ಪ್ರೊಡ್ಯೂಸ್ ಮಾಡುತ್ತಮ್ಮ. ಇದೊಂದು ಸುಮಧುರವಾದ ಹೀಟ್ ಅದು. ಹಂಗಾಗಿ ನೀವು ಕೋಲ್ಡ್ ಇರೋ ಜಾಗದವರು 100% ಬಳಸಿ. ದುಡ್ಡಿನ ವಿಚಾರಕ್ಕೆ ಬಂದ್ರಮ್ಮ, ಇವತ್ತು ತೆಂಗಿನಕಾಯಿ ಇತಿಹಾಸದಲ್ಲಿ ಆಗದೆ ಇರೋವಷ್ಟು ರೇಟಿಗೆ ರೀಚ್ ಆಗ್ಬಿಟ್ಟಿದ್ಯಮ್ಮ. 800 ರೂಪಾಯಿಂದ 900 ರೂಪಾಯಿಗೆ ಇವತ್ತು ತುಂಬಾ ಕಷ್ಟ ಅಮ್ಮ. ಆ ರೇಟಿಗೂ ಎಣ್ಣೆ ಕೊಡೋದು ಕಷ್ಟ. ಯಾಕೆ ಅಂತಂದ್ರೆ ಇದು ಪೋಷಕಾಂಶ ಭರಿತ ಒಂದು ಆಹಾರ. ನಿಮ್ ಮನೆಗ್ ಸಾಮಾನ್ ತರ್ತಿರಲ್ಲಮ್ಮ, ಏನ್ 8,000 10,000 ರೂಪಾಯಿ ಸಾಮಾನ್ ತರ್ತಿರಲ್ಲ, ಆ ಸಾಮಾನಿನ ಶಕ್ತಿನ ಮಲ್ಟಿಪ್ಲೈ ಮಾಡೋ ಶಕ್ತಿ ಇದಕ್ಕಿದೆ. ಇದು ಮಲ್ಟಿಪ್ಲೈಯರ್ ಅಮ್ಮ. ಇದು ಮಲ್ಟಿಪ್ಲೇಯರ್ ಅಂದ್ರೆ ನೀವು ಇದು ತರದೆ ಹೋದ್ರೆ ಆ ಸಾಮಾನಿಂದ ಏನು ಉಪಯೋಗನೂ ನಿಮ್ ದೇಹಕ್ಕಿಲ್ಲ. ಸುಮ್ಮನೆ ತಿಂತಾ ಇರ್ತೀವಿ, ಆಚೆಗಡೆ ಕಳಿಸ್ತಾ ಇರ್ತೀವಿ, ತಿಂತಾ ಇರ್ತೀವಿ, ಆಚೆಗಡೆ ಕಳಿಸ್ತಾ ಇರ್ತೀವಿ. ಇಟ್ ಈಸ್ ಅ ಮಲ್ಟಿಪ್ಲೇಯರ್. ಸೊ ಹಂಗಾಗಿ ಇದ್ರ ರೇಟು ಒಬ್ಬ ಮಧ್ಯಮ ವರ್ಗದವನು ಏನೂ ಅಲ್ಲಮ್ಮ. ಇದು 100% ಏನು ಏನ್ ರೇಟ್ ಇದೆ ಸರ್ ಇದು? 800 ಅಮ್ಮ, 800 ರೂಪೀಸ್ ಅಮ್ಮ. 800 ಹಾಸನ್ ಸರ್, ಹಾಸನ್ ಅರಸೀಕೆರೆ, ಹಾಸನ ಜಿಲ್ಲೆ ಅರಸೀಕೆರೆ. ಗಿರೀಶ್ ಅವರೊಬ್ರು ದಾವಣಗೆರೆಯಿಂದ ಗಿರೀಶ್ ಅವರೊಬ್ರು ಇದನ್ನ ಸ್ಟೋರೇಜ್ ಮಾಡಿ ಇದು ಮಾಡ್ತಾ ನಮಗೆಲ್ಲ ಕೊಟ್ಟಿದ್ರು. ಹಾಸನದಲ್ಲಿ ರೆಡಿ ಆಗ್ತಾ ಇದೆ ಅಂತ ಹೇಳಿದ್ರು. ಮತ್ತೆ ನಾನು ಕೂಡ ಮನೇನ ಹಸಿ ಕೊಬ್ಬರಿನಲ್ಲಿ ಮಾಡಿದ್ದೇನೆ, ಆಯಿಲ್ ಮಾಡಿದ್ದೀನಿ. GPS ಸರ್ ಚೆನ್ನಾಗಿರುತ್ತೆ. ನಾನು ಫೇಸ್ ಎಲ್ಲ ತಲೆಗೆಲ್ಲ ಅಂದ್ರೆ ಅದು ಬಹಳ ಕೊಬ್ಬರಿ ಹಾಕಿ ತೆಗೆದ್ರೆ ನಮ್ಗೆ ಒಂದು 150 ml ಅಷ್ಟೇ ನಮ್ಗೆ. ಅಮ್ಮ ಇದು ಮನೇಲಿ ಮಾಡೋ ವಿಧಾನದಲ್ಲಿ 30ರಿಂದ 40 ಕಾಯಿ ಬೇಕಮ್ಮ. ಇವತ್ತಿಗೆ ಒಂದ್ ಕಾಯಿ ರೇಟ್ 60 ರೂಪಾಯಿ ಇದೆ ಅಮ್ಮ. ಇವತ್ತು ನೀವು ಮಾರ್ಕೆಟ್ ಕಾಯಿ ಎಷ್ಟಿದೆಯಮ್ಮ ನಿಮ್ ಬೆಂಗಳೂರಲ್ಲಿ? ಕಾಯಿ 60 ರೂಪಾಯಿ ಇರುತ್ತೆ. ಅಲ್ಲಿಗೆ 30 ಕಾಯಿ ಅಂದ್ರೆ 1800 ರೂಪಾಯಿ ಆಗೋಗುತ್ತೆ. ಆ ಮಾಡೋ ಕೆಲ್ಸಕ್ಕೆ ಮತ್ತಿನ ಜೀವನದಲ್ಲಿ ಯಾರು ಎಣ್ಣೆ ಮಾಡ್ಕೊಂಡು ತಿನ್ನಕ್ ಹೋಗಲ್ಲ. ಇದಕ್ಕೆ ಒಂದು ಇಂಡಸ್ಟ್ರಿ ಸ್ವರೂಪ ಕೊಟ್ಟು ಅಲ್ಲಿ ಆತರ ಇದನ್ನ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಾರೆ. ಬೇರೆ ಅವಕಾಶ ಕೊಡೋಣ ಮೇಡಮ್. ಥ್ಯಾಂಕ್ ಯು. ನಿಮ್ಗೆ ಮಾತಾರ್ ಫೌಂಡೇಶನ್ ಇದು ಸಿಗುತ್ತೆ, ನಂಬರ್ ಇದೆಯಲ್ಲ, ನೀವು ಕಾಂಟ್ಯಾಕ್ಟ್ ಮಾಡಬಹುದು. ಥ್ಯಾಂಕ್ ಯು ಮೇಡಮ್. ಓಕೆ ಸ್ನೇಹಿತರೆ, ಬಹಳ ಹೊತ್ತಾಯ್ತು. ಬಟ್ ಏನಂದ್ರೆ ನಿಮ್ದು ರಿಪೀಟ್ ಕ್ವಶನ್ಗಳು ಬೇಡ, ಯಾರಿಗೇ ಆಗ್ಲಿ ಪದೇ ಪದೇ ಅದ್ ಬೇಡ. ತುಂಬಾ ಜನ ಇವತ್ತಿದ್ದೀವಿ, ಆದ್ರಿಂದ ಶಾರ್ಟ್ ಅಂಡ್ ಸ್ವೀಟ್ ಆಗಿರ್ಲಿ ನಿಮ್ ಪ್ರಶ್ನೆ. ಮುಂದಿನ ಕಾರ್ಯಕ್ರಮಕ್ಕೆ ಹೋಗ್ಬೇಕು ಅಂತ ನಾವು ಮನವಿ. ನಮಸ್ತೆ ಗುರುಜಿ. ನಾವು ಇದುವರೆಗೂ ಸೇವನೆ ಮಾಡಿಲ್ಲ, ಈಗ ಕೇಳಿದ್ಮೇಲೆ ಸೇವನೆ ಮಾಡ್ತೀವಿ. ಅಂದ್ರೆ ಅವಾಗ ಆಯಿಲ್ ಪುಲ್ಲಿಂಗ್ ಮಾಡ್ತಿದ್ವಿ. ಇದು ಮಾಡ್ಬಹುದಾ? ಇದರಿಂದ ಏನ್ ಪ್ರಯೋಜನ? ಒಳ್ಳೇದು ಅಂತ ಹೇಳಾರು, ಅದರಿಂದ ಏನ್ ಅನುಕೂಲ ಅಂತ ನೀವು ಹೇಳ್ಬೇಕು ಗುರುಜಿ. ಆಯಿಲ್ ಪುಲ್ಲಿಂಗ್ ಮಾಡೋದ್ರಿಂದ ತಾಯಿ, ದಿನನಿತ್ಯ ನಾವೇನ್ ಮಾಡ್ತಿರ್ತೀವಿ, ನಮ್ ದೇಹಕ್ಕೆ ವಿಷಗಳ ಪ್ರವಾಹನೆ ದೇಹದೊಳಗೆ ಹೋಗ್ತಾ ಇರುತ್ತೆ. ನೀರು ಮುಖಾಂತರ, ಗಾಳಿ ಮುಖಾಂತರ ದೇಹದ ಹಲವಾರು ಭಾಗಗಳಲ್ಲಿ ಹೋಗಿ ವಿಷ ಡೆಪಾಸಿಟ್ ಆಗ್ತಿರುತ್ತೆ. ಆಯಿಲ್ ಪುಲ್ಲಿಂಗ್ ಏನಿದೆ ಅದನ್ನ 6 ತಿಂಗಳಿಗೋ 3 ತಿಂಗಳಿಗೋ ಒಂದು 15 ಡೇಸ್ ತರ ಮಾಡ್ಬೇಕಮ್ಮ. ರೆಗ್ಯುಲರ್ ಆಗಿ ಮಾಡೋ ಅವಶ್ಯಕತೆ ಇಲ್ಲ. ಅದನ್ನ ಮಾಡಿದ್ರೆ ನಿಮ್ ದೇಹದಿಂದ ವಿಷ ಆಚೆ, ಅಂದ್ರೆ ನ್ಯಾಚುರಲ್ ಆಗಿ ದೇಹದಿಂದ ವಿಷವನ್ನ ತೆಗಿಯೋ ಒಂದು ಪ್ರೋಸೆಸ್ಗೆ ಆಯಿಲ್ ಪುಲ್ಲಿಂಗ್ ಅಂತ ಕರಿತೀವಮ್ಮ. ಅಷ್ಟೇ, ದಟ್ಸ್ ಗುಡ್. ನಾವು ಅದೇ ಕಾನ್ಸೆಪ್ಟ್ ನ ಒಂದು ಟೂತ್ ಪೇಸ್ಟ್ ಅಲ್ಲಿ ಇಂಟ್ರೊಡ್ಯೂಸ್ ಮಾಡಿ ಕೊಟ್ಟಿದೀವಿ. ಅಂದ್ರೆ ಹಲ್ಲು ಕ್ಲೀನ್ ಆಗ್ಬೇಕು, ಜೊತೆಗೆ ನಿಮ್ ದೇಹನೂ ಕ್ಲೀನ್ ಆಗ್ಬೇಕು. ಒಂದೇ ಕಲ್ಲಲ್ಲಿ 2 ಅಕ್ಕಿ ಹೊಡಿಬೇಕು. ಅದಕ್ಕೆ ಪದೇ ಪದೇ ದುಡ್ಡು ಖರ್ಚು ಮಾಡೋದು, ಪದೇ ಪದೇ ಮನೇಲಿರೋರೆಲ್ಲ ಇನ್ನೋಸೆಂಟ್ ಮಕ್ಳುಗಳಿರ್ತವೆ. ನಮ್ಮ ನಾಲಿಗೆಯಲ್ಲಿ ಲಕ್ಷಾಂತರ ರೀತಿ ನೋಡಿ, ನೀವು ಹಲ್ ತಿಕ್ತಿರಲ್ಲ ಕೆಮಿಕಲ್ ಪೇಸ್ಟ್ ಅಲ್ಲಿ, ಹೋಗ್ ತಕ್ಷಣ ಕಾಫಿ ಕುಡಿದ್ರೆ ಕಾಫಿ ರುಚಿ ಗೊತ್ತೇ ಆಗಲ್ಲ, ಊಟದ ತಿಂಡಿ ರುಚಿ ಗೊತ್ತೇ ಆಗಲ್ಲ. ಅಂದ್ರೆ ಸಲೈವನೇ ಸಾಯಿಸ್ಬಿಡುತ್ತೆ ಅದು. ಆ ತರ ಮಾಡಬಾರ್ದು ಅನ್ನೋದಕ್ಕೋಸ್ಕರ ನಾವ್ ಈ ತರ ಮಾಡಿದೀವಮ್ಮ. ಒಳ್ಳೇದಮ್ಮ, ಆಯಿಲ್ ಪುಲ್ಲಿಂಗ್ ಮಾಡ್ತಿದ್ರೆ ಮಾಡಿದಷ್ಟು ಟು ಗುಡ್. ಮುಂದೆ ಹೋಗೋಣ. ಥ್ಯಾಂಕ್ ಯು ಮೇಡಮ್. ನಾಗರತ್ನ ಮೇಡಮ್. ಮೇಡಮ್ ಸ್ಟಾರ್ಟ್. ಓಕೆ, ಶೈಲಜಾ ಮೇಡಮ್. ನಾಗರತ್ನ ಮೇಡಮ್. ಓಕೆ, ಶೈಲಜಾ ಮೇಡಮ್. ಮಾತಾಡಿ. ನಾಗರತ್ನ ಮೇಡಮ್. ಶೈಲಜಾ ಮೇಡಮ್ ಅನ್ಮ್ಯೂಟ್ ಆಯ್ತು. ಓಕೆ, ಶೈಲಜಾ ಮೇಡಮ್ ಸರ್ ಕೇಳಿಸ್ತಾ ಇದೆಯಾ? ಕೇಳಿಸ್ತಾ ಇದೆ. ಹಾ ಸರ್, ತುಂಬಾ ಒಳ್ಳೆ ಅದ್ಭುತವಾದ ಟಾಪಿಕ್ ಇವತ್ತು. ಏನು ಹೇಳಕ್ಕೆ ಮಾತುಗಳೇ ಬರ್ತಾ ಇಲ್ಲ, ಹಂಗಾಗಿದೆ. ರಂಗನಾಥ್ ಗುರುಜಿ ಒಳ್ಳೆ ಸಂದೇಶ. ಅಂದ್ರೆ ಕೊಬ್ಬರಿ ಎಣ್ಣೆದು ಇಷ್ಟೊಂದು ಅಗಾಧವಾದ ಇದ್ರದ್ದು ಹೆಲ್ತ್ ಬೆನಿಫಿಟ್ಸ್ ಇದೆ ಅಂತ ನಮ್ಗೆ ಗೊತ್ತೇ ಇರಲಿಲ್ಲ ನಿಜವಾಗ್ಲು.
ಕೇಳ್ತಾ ಇದ್ವಿ ಕೊಬ್ಬರಿ ಯೂಸ್ ಮಾಡ್ತಾರೆ ಅಂತ. ಜೊತೆ ಒಂದ್ಸಲ ಅಂದ್ರೆ ಹೆಂಗೆ ಅನಿಸ್ತು ಅಂದ್ರೆ, ನಾವು ಮೂಲತಃ ಉತ್ತರ ಕರ್ನಾಟಕದವ್ರು ಸರ್. ಇಲ್ಲಿ ಕೊಬ್ಬರಿ ಎಣ್ಣೆದ ಬಳಕೆ ಇಷ್ಟೊಂದು ಯೂಸಸ್ ಇದೆ ಅಂತ ನಮ್ಗೆ ಗೊತ್ತಿರಲಿಲ್ಲ. ನಮ್ ಕಡೆ ಎಲ್ಲ ಶೇಂಗಾ ಬೀಜ, ಅವಾಗಲೇ ಒಂದು ಕ್ವಶನ್ ಬಂತು, ಅದನ್ನೇನ್ ನಾನು ರಿಪೀಟ್ ಮಾಡಲ್ಲ. ಅಲ್ಲಿ ಶೇಂಗಾ ಬೀಜ ಒಳ್ಳೇದಾ, ಕೊಬ್ಬರಿ ಎಣ್ಣೆ ಒಳ್ಳೇದಾ ಅಂತ ಅವ್ರದ್ದು ಶೇಂಗಾ ಬೀಜದ ಕೇಳಿದ್ರು. ಈಗ ನಾವು ಮನೆಯಲ್ಲಿ ಡೈಲಿ ಕೊಬ್ಬರಿ ಎಣ್ಣೆನೆ ಬಳಸೋಣ ಅಂತ ಅನಿಸ್ತು. ಅಷ್ಟು ಒಳ್ಳೆ ಅದ್ಭುತ ಟಾಪಿಕ್ ಕೊಟ್ಟರು ಸರ್, ಬಹಳ ಚೆನ್ನಾಗಿದೆ. ಆಮೇಲೆ ಈಗ ನನಗೊಂದು ಪ್ರಶ್ನೆ ಅಂದ್ರೆ, ಈಗ ನಾವು ಅಲ್ಟರ್ನೇಟಿವ್ ಅಂದ್ರೆ ವಾರದಲ್ಲಿ ಒಂದಿನ 2 ದಿನ ಅಷ್ಟೇ ಕೊಬ್ಬರಿ ಎಣ್ಣೆ ಬಳಸ್ತಾ ಇದ್ವಿ. ಇದು ರೆಗ್ಯುಲರ್ ನಾವು ಅಡಿಗೆಗೂ ಬಳಸಿ ಇದು ಮಾಡ್ಕೊಂಡ್ರೆ ಏನಾದ್ರದ್ದು ಉಪಯೋಗ ಅಂದ್ರೆ ಹೆಂಗೆ? ಇದರಲ್ಲಿ ಏನು ಕೊಲೆಸ್ಟ್ರಾಲ್ ಅದು ಇದು ಏನು ಬರಲ್ಲ ಅಂತ ನೀವು ಆಲ್ರೆಡಿ ಎಲ್ಲ ಹೇಳಿದೀರಾ. ಇದು ಹೆಂಗೆ ಅಂದ್ರೆ ಅದು ನಮಗೆ ಹೆಲ್ಪ್ ಆಗುತ್ತೆ ಇನ್ನು ಅಂತ ಕೇಳ್ಬೋದಾ ಅಂತ. ಈಗ ಆಲ್ರೆಡಿ ನಾವು ಇಷ್ಟು ದಿನ ಶೇಂಗಾ ಎಣ್ಣೆ ಬಳಸ್ತಾ ಇದ್ವಿ, ಈಗ ಸಡನ್ ಆಗಿ ಅದನ್ನ ಚೇಂಜ್ ಮಾಡಿದ್ರೆ ಏನಾದ್ರೂ ವ್ಯತ್ಯಾಸ ಆಗುತ್ತಾ ಅಂತ ಒಂದು ಪ್ರಶ್ನೆ. ಏನು ಆಗಲ್ಲಮ್ಮ, ಇನ್ನೂ ಚೆನ್ನಾಗಾಗುತ್ತೆ, ಏನು ಆಗಲ್ಲ. ನಮ್ಮ ಎಣ್ಣೆನ ಅತ್ಯಂತ ಹೆಚ್ಚು ನಾರ್ತ್ ಕರ್ನಾಟಕ ಜನನೇ ಬಳಸೋದು. ನಾವು ಪಾಪ್ಯುಲರ್ ಇರೋದೇ ನಾರ್ತ್ ಕರ್ನಾಟಕ, ಹುಬ್ಳಿ, ಧಾರವಾಡ, ಬೆಳಗಾಂ, ಬಿಜಾಪುರ, ಗುಲ್ಬರ್ಗ, ಬಳ್ಳಾರಿ. ಯು ಹ್ಯಾವ್ ಎ ವೆರಿ ಬಿಗ್ ಮಾರ್ಕೆಟ್ ದ್ಯಾನ್ ದ ಬೆಂಗಳೂರು. ನಮ್ ಬೆಂಗಳೂರು ಸೇಲ್ಸ್ ಏನೇನೂ ಅಲ್ಲ, ಉತ್ತರ ಕರ್ನಾಟಕದ ಸೇಲ್ಸೇ ನಮಗೆ ಹೈಯೆಸ್ಟ್ ಸೇಲ್ಸ್, ತುಂಬಾ ದೊಡ್ಡ ಸೇಲ್ಸ್ ಬರೋದು. ಎರಡನೇ ವಿಚಾರ, ತಾವೇನ್ ಹೇಳ್ತಿದ್ದೀರಿ ಆಹಾರ, ಒಂದು ಯೋಚನೆ ಮಾಡಿ ತಾಯಿ, ನೀವೇನ್ ತಿಂತೀರಿ, ಕರ್ಬೇವಿನ ಸೊಪ್ಪಿರ್ಬೋದು, ಅದರಲ್ಲಿರೋ ಶಕ್ತಿನ ದೇಹಕ್ಕೆ ಕೊಡೋ ಅಂತಹ ಒಂದು ಎನರ್ಜಿ ಬೇಕು ನೋಡಿ. ಒಂದು ಹುಟ್ಟಿರೋ ಮಗುಗೆ ಒಂದು ತಾಯಿ ಹಾಲು ಕುಡಿದಾಗ ಆ ಮಗುಗೆ ಆ ತಾಯಿ ಹಾಲು ಜೊಲ್ಲಲ್ಲೇ ಕರಗುತ್ತೆ ಅಂತಂದಾಗ, ನಿಮ್ ಮನೇಲಿ ಉಪ್ಪಿಟ್ಟು, ಚಿತ್ರಾನ್ನ, ತರಕಾರಿ ಏನೇನೋ ತರ್ತಿರ ತಾಯಿ, ದೇಹಕ್ಕೆ ವಯಸ್ಸಾಗ್ತಾ ಆಗ್ತಾ 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 ಅದನ್ನ ಅರ್ಗಿಸ್ಕೊಳಕ್ಕಾಗಲ್ಲ, ಸುಸ್ತಾಗ್ತಿರ್ತಾರೆ. ನಿಮ್ ಮನೇಲಿ ಯಾರ್ಯಾರು ವಯಸ್ಸಿದಾರೋ ಅವ್ರಿಗೆ ವರ್ಜಿನ್ ಕೋಕೋನಟ್ ಆಯಿಲ್ ನ ಊಟದಲ್ಲಿ ಮತ್ತೆ ಡೈರೆಕ್ಟ್ ತುಂಬಾ ಖುಷಿ ಆಗ್ತಾರೆ. ಯಾಕೆ ಇದು ಏನ್ ಮಾಡುತ್ತೆ ಅಂದ್ರೆ, ಆಹಾರದ ಅಷ್ಟು ಶಕ್ತಿನ ನಿಮ್ ದೇಹಕ್ಕೆ ಕೊಡೋದ್ರಲ್ಲಿ ಮೊದಲನೇ ಪಾತ್ರ ನಿರ್ವಹಿಸುತ್ತೆ. ಅದನ್ನೇ ನಾವು ಆಗ್ಲೇ ಯಾರೋ ಒಬ್ರು ತಾಯಿಗೆ ನಾನು ಪ್ರಶ್ನೆ ಕೇಳಿದಾಗ, ಇದು ರೇಟ್ ಅಂತ ಅಂದಾಗ, ನಿಮ್ ಮನೆಗ್ ತುಂಬಾ ಸಾಮಾನ್ ತರ್ತೀರಿ, ಅಕ್ಕಿ ತರ್ತೀರಿ, ಗೋಧಿ ತರ್ತೀರಿ, ಅದು ಸಿಕ್ತಿದೆಯಾ ದೇಹಕ್ಕೆ ನೋಡಿ. ಅವ್ರು ತಿಂತಿರ್ತಾರೆ, ಸುಸ್ತಾಗ್ತಿರ್ತಾರೆ. ಇದನ್ನ ಬಳಸಕ್ ಸ್ಟಾರ್ಟ್ ಮಾಡಿದ್ಮೇಲೆ ನಿಮ್ಗೆ ಗೊತ್ತಾಗುತ್ತೆ, ಸುಸ್ತು ಯಾರಿಗೂ ಇರಲ್ಲ, ಮೈಕೈ ನೋವು ಯಾರಿಗೂ ಇರಲ್ಲ. ಯಾಕೆ? ದೇಹಕ್ಕೆ ಎಷ್ಟು ಸಿಕ್ತೋ ಆಮೇಲೆ ಮುಗ್ದೋಯ್ತು, ದೇ ವಿಲ್ ಫೀಲ್ ಗುಡ್ ಅಂತ. ಇನ್ನ ಅತಿ ಹೆಚ್ಚು ಮಾಹಿತಿ ಅಂದ್ರೆ ಈ ವಿಡಿಯೋ ಮೊದ್ಲಿಂದ ನೋಡಿ, ನಿಮಗೆ ಅರ್ಥ ಆಗುತ್ತೆ. ಯಾಕೆಂದ್ರೆ ಇದು ಒಂದ್ಸರಿ ಇದಾಗ್ಬಿಟ್ಟಿರುತ್ತೆ. ಸರ್ ಆ ಚಾನಲ್ ಲಿಂಕ್ ಅನ್ನ ಈ ವಿಡಿಯೋ ರೆಕಾರ್ಡ್ ಮಾಡಿರ್ತಾರೆ, ಅವ್ರು ಕೊಡ್ತಾರೆ, ಅದನ್ನ ಇನ್ನೊಂದ್ಸಲ ನೋಡಿ, ಯು ಗಾಟ್ ದ ಆಲ್ ದ ಇನ್ಫಾರ್ಮೇಶನ್ ಆಫ್ ದಿಸ್. ಬಹಳ ಸಾಕಷ್ಟು ಇನ್ಫಾರ್ಮೇಶನ್ ಸಿಕ್ತು ಸರ್, ಕೃತಜ್ಞತೆ ಹೇಳಿದ್ರೆ ಸಾಕು. ಥ್ಯಾಂಕ್ ಯು. ಎಲ್ಲರೂ ಬಳಸಂಗ ಆಯ್ತು ಸರ್ ಇವತ್ತು ಖಂಡಿತ. ಕ್ಲಾಸ್ ಕೇಳಿದ ಮೇಲೆ ಆತರ ಅನಿಸ್ತು. ಥ್ಯಾಂಕ್ ಯು ಮೇಡಮ್. ಮಾಸ್ಟರ್ಸ್, ನಿಮ್ಮಲ್ಲಿ ಒಂದು ಮನವಿ, ಯಾರಾದ್ರೂ ಸರ್ಗೆ ಥ್ಯಾಂಕ್ಸ್ ಹೇಳ್ಬೇಕು ಅಂದ್ರೆ ಚಾಟ್ ಬಾಕ್ಸ್ ಅಲ್ಲಿ ಹಾಕ್ಬಿಡಿ. ಸಮಯದ ಅಭಾವ, ಇನ್ನು ಎಂಟರ್ಟೈನ್ಮೆಂಟ್ ಮನೋರಂಜನಾ ಕಾರ್ಯಕ್ರಮ ಇದೆ, 500ನೇ ದಿನ, ಅದೊಂದು ವಿಶೇಷ ಕಾರ್ಯಕ್ರಮ. ಈ ಕ್ವಶನ್ಗಳು ಬಿಟ್ಟು ಬೇರೆ ಯಾರಾದ್ರೂ ವಿಶೇಷವಾದ ಪ್ರಶ್ನೆ ಇದೆ ಅಂದ್ರೆ ದಯಮಾಡಿ ಹ್ಯಾಂಡ್ ರೈಸ್ ಮಾಡ್ಬೋದು. ನಾಗರತ್ನ ಮೇಡಮ್ ಮಾತಾಡಿ, ಅನ್ಮಿಟ್ ಮಾಡ್ತೀನಿ. ನಮಸ್ತೆ ಸರ್. ನಮಸ್ತೆ ಗುರುಗಳಿಗೆ ಮತ್ತೆ ಸರ್ಗೆ. ತೆಂಗಿನ ಮರ ಅಂತ ಅಂದ್ರೆ ಕಲ್ಪವೃಕ್ಷ, ಅದೊಂಥರ ಕಲ್ಪವೃಕ್ಷ ಕಾಮಧೇನು ಅಂತೆಲ್ಲ ಹೇಳ್ತೀವಲ್ಲ, ಅದೇ ತರ ಅದರಿಂದ ಬಂದಿರುವಂತ ಉತ್ಪನ್ನ ನಾವು ಬಳಸ್ಬೇಕು. ಅದ್ರ ಬಗ್ಗೆ ನಮ್ಗೆ ಅಷ್ಟು ತಿಳುವಳಿಕೆ ಇರಲಿಲ್ಲ. ಇವತ್ತು ಇಷ್ಟೊಂದು ಅಗಾಧವಾದ ತಿಳುವಳಿಕೆ ಕೊಟ್ಟಿದ್ದಾರೆ. ಒಂದು ತುಪ್ಪ ಯಾವ ರೀತಿ ನಾವು ಕಾಮಧೇನುವಿಂದ, ಹಸುವಿಂದ ಬಂದದಕ್ಕೆ ಎಷ್ಟು ಬೆಲೆ ಕೊಡ್ತೀವೋ ಅದಕ್ಕಿಂತ ಹೆಚ್ಚಿಗೆ ಬೆಲೆ ಇದಕ್ಕೆ ಕೊಡ್ಬೇಕಾಗತ್ತೆ ಅಂತ ಅರ್ಥ ಆಯ್ತು. ತುಂಬಾ ಚೆನ್ನಾಗಿ ನಮ್ಗೆ ವಿಶದವಾಗಿ ವಿಷಯ ತಿಳಿಸ್ಕೊಟ್ಟಿದ್ದಾರೆ. ನಮ್ಗೆ ಎಲ್ಲಿ ಅದು ಈಸಿಯಾಗಿ ಸಿಗುತ್ತೆ ಅನ್ನೋದನ್ನ ಬೇಕಾಗಿತ್ತು. ನಮ್ಗೆ ಅದು ಬಂದ್ರೆ ಸಿಗುತ್ತಾ? ಹತ್ರದಲ್ಲೇ ನಮ್ದು KR ನಗರದಲ್ಲಿ ಮಗಳ ಮನೆ ಇದೆ, ಅವಳು ವರ್ಜಿನ್ ಆಯಿಲೇ ಬಳಸ್ತಾ ಇದೀನಿ ಅಂತೆಲ್ಲ ಹೇಳಿದ್ಲು. ನಮ್ಗೆ ನಮ್ಮ ಇದ್ರ ಕಡೆಯಿಂದ ನಿಮ್ಮ ಒಂದು ಕಂಪನಿಯಿಂದಾನೇ ತಗಸ್ಕೋಬೇಕು, ನಿಮ್ಮ ಒರಿಜಿನಲ್ ಇದು ತಗೋಬೇಕು ಅಂತ ತುಂಬಾ ಆಸೆ. ಎಲ್ಲಿ ಸಿಗುತ್ತೆ, ಅದು ಯಾವಾಗ ನಾವು ತಗೋಬೇಕಾಗುತ್ತೆ ಅನ್ನೋದನ್ನ ತಿಳಿಸ್ಬೇಕಲ್ಲ ಸರ್. ನಾವು ಮಹೋತಾರ ಫೌಂಡೇಶನ್ ಸಿಗುತ್ತೆ ತಾಯಿ, ಅಲ್ಲಿ ತಗೊಳ್ಳಿ, ನಮ್ಗೆ ವ್ಯವಸ್ಥೆ ಮಾಡ್ಕೊಡ್ತಾರೆ ಅವರು. ಕೊಬ್ಬರಿ ಎಣ್ಣೆ ಕೊರಿಯರ್ ಗಿರಿಯರ್ ಎಲ್ಲ ವ್ಯವಸ್ಥೆ ಅವ್ರು ಮಾಡ್ಕೊಡ್ತಾರೆ. ಆ ಒಂದು ಕಮ್ಯುನಿಟಿ ಧ್ಯಾನದಿಂದ ಒಂದಾಗಿದಿರಲ್ಲ, ಇದರಿಂದನೂ ಇನ್ನೂ ಒಂದಾಗಿ ಇರ್ಲಿ ಅಂತ ನಮ್ಮ ಬಯಕೆ. ಹೌದು ಸರ್. ಕೇರಳದಲ್ಲಿ ತುಂಬಾ ತೆಂಗಿನ ಎಣ್ಣೆ ಬೆಳೆಸೋದ್ರಿಂದ ತೆಂಗಿನ ಮರ ಏರುವಷ್ಟು ಶಕ್ತಿ ಹೆಣ್ಮಕ್ಳಿಗೆ ಇರುತ್ತೆ. ಕೇರಳದಲ್ಲಿ ಮಾತ್ರ ತೆಂಗಿನ ಮರ ಏರ್ತಾರೆ ಹೆಣ್ಮಕ್ಳು. ಪರ್ಫೆಕ್ಟ್ ಅಮ್ಮ, ಪರ್ಫೆಕ್ಟ್. ವಾಟ್ ಯು ಆರ್ ಗೆಟಿಂಗ್, ಎವ್ರಿಥಿಂಗ್ ಇಸ್ ರೈಟ್. ಹೌದು, ತೆಂಗಿನ ಎಣ್ಣೆಗೆ ಅಷ್ಟು ಶಕ್ತಿ ಇದೆ. ಜೊತೆಗೆ ನಾವು ಮಕ್ಕಳುಗಳಿಗೆಲ್ಲ ಅವಾಗೆಲ್ಲ ಬಾದಾಮಿ ಎಣ್ಣೆ ಅದೆಲ್ಲ ಏನು ಇರ್ಲಿಲ್ಲ. ನಾವು ನಮ್ಮ ಮಕ್ಕಳುಗಳಿಗೆ, ಅದು ನನ್ನ ಮಗನಿಗೆ ಎಸ್ಪೆಷಲಿ ಕೊಬ್ಬರಿ ಎಣ್ಣೆ ಮಾತ್ರ ದಿನಾ ಮೈಗೆ ಎಣ್ಣೆ ಉಜ್ಜಿ ಸ್ನಾನ ಮಾಡಿಸೋದ್ರಿಂದ ಅವನು ಮೈ ಬಣ್ಣ ಕೂಡ ಅಷ್ಟೇ ಚೆನ್ನಾಗಿದೆ, ಶಕ್ತಿಯಾಗೂ ಇದ್ದಾನೆ, ಜೊತೆಗೆ ಬುದ್ಧಿಶಕ್ತಿ ಕೂಡ ತುಂಬಾ ಚೆನ್ನಾಗಿದೆ ಅವನಿಗೆ ಅಂತ ಹೇಳ್ಕೊಳ್ಳಿ. ತುಂಬಾ ಧನ್ಯವಾದಗಳು. ಥ್ಯಾಂಕ್ ಯು. ಜ್ಯೋತಿ ಅಂಜನ್ ಅವರು. ಜ್ಯೋತಿ ಅಂಜನ್, ಎಸ್, ಮಾತಾಡಿ.
ಬೇಗ ಬೇಗ. ಸೊ ಪ್ರಶ್ನೆ ಡೈರೆಕ್ಟ್ ಕೇಳಿ. ಅನ್ಮ್ಯೂಟ್ ಮಾಡಿಕೊಂಡು. ಜಾಸ್ತಿ ಟೈಮ್ ಏನ್ ತಗೊಳಲ್ಲ ಸರ್. ಎಲ್ಲರಿಗೂ ನಮಸ್ಕಾರ, ಗುರುಜಿಗೆ ನಮಸ್ಕಾರ. ಹಾಗೆ ಗುರುಲಿಂಗಯ್ಯ ಸರ್, ಖಂಡಿತ ತುಂಬಾ ನಿಮಗೆ ನಮಸ್ಕಾರ. ತುಂಬಾ ಉಪಯುಕ್ತವಾದ ಮಾಹಿತಿ ಸರ್. ಇವತ್ತಿನ ಇದ್ ಸೆಕ್ಷನ್ ಅಂತೂ ಬಹಳ ಅದ್ಭುತವಾಗಿದೆ. ಆರೋಗ್ಯದ ಬಗ್ಗೆ ಆಕ್ಚುಲಿ ನಾವು ಹೊರಗಡೆ ಯಾವ್ದೋ ಒಂದು ಆಕ್ಟಿವ್ ರೈಸ್ ಬ್ರೈನ್ ಆಯಿಲ್ ಅಂತ ಬರ್ದಿತ್ತು, ಅದು ತುಂಬಾ ಪ್ಯೂರ್ ಆಗಿರುತ್ತೆ ಅನ್ನೋ ಒಂದು ಕಾರಣಕ್ಕೆ ನಾವು 1 ವರ್ಷದಿಂದ ಆ ಒಂದು ಎಣ್ಣೆನ ಯೂಸ್ ಮಾಡ್ತಾ ಇದ್ವಿ. ಅದು ಕೋಕೋನಟ್ ಆಯಿಲ್ ಕೂಡ ಅದೇ ಪ್ಯೂರ್ ಅನ್ಕೊಂಡಿದ್ವಿ, ಬಟ್ ಅದ್ರಲ್ಲೂ ಕೂಡ ಒಂದು ಏನು ನೀರ್ನ ಯೂಸ್ ಮಾಡ್ತಾರೆ, ಅದು ಕೂಡ ಆರೋಗ್ಯಕ್ಕೆ ಮಾರಕ ಅನ್ನೋಂಥದ್ನ ತಿಳಿಸ್ಕೊಟ್ರು ಸರ್. ತುಂಬಾ ಬಹಳ ಉಪಯುಕ್ತವಾದವ. ಯಾವ್ದು ಮತ್ತೆ ಅವ್ರ ಬಗ್ಗೆ ನಾವು ಹೊಗಳೋದಲ್ಲ, ಆ ಪ್ರಾಮಾಣಿಕತೆಯಿಂದ ಅವರು ಇದನ್ನ ಮಾಡ್ಕೊಂಡು ಹೋಗ್ತಾರಂಥದ್ದು. ಅದನ್ನ ನಮ್ಗೆ ಧ್ಯಾನಿಗಳಾಗಿ ನಮ್ಗೆ ಎಕ್ಸ್ಪೆಷಲಿ ಇವತ್ತು 500 ಮಹಾದೇವ ಫೌಂಡೇಶನ್ 500 ಎಪಿಸೋಡ್ ನ ಕಂಪ್ಲೀಟ್ ಮಾಡಿರೋಂಥದ್ದು. ಈ ಒಂದು ಸೆಕ್ಷನ್ ಅಲ್ಲಿ ಈ ಒಂದು ಕ್ಲಾಸ್ ತುಂಬಾ ನಮಗ್ ಬೇಕಾಗಿತ್ತು. ತುಂಬಾ ಅದ್ಭುತವಾಗಿ ಇನ್ಫಾರ್ಮೇಶನ್ ಕೊಟ್ಟಿದ್ವಿ ಸರ್. ಥ್ಯಾಂಕ್ ಯು. ಖಂಡಿತ ನಾನು ಬಟ್ ನಮ್ದು ತುಮಕೂರು ಡಿಸ್ಟಿಕ್ ಚಿಕ್ಕನಾಯಕನಹಳ್ಳಿ ಸರ್. ನಮ್ಗೆ ಈ ಭಾಗಕ್ಕೆ ಯಾವ ರೀತಿ ನಾವು ಅದ ಪ್ರಾಡಕ್ಟ್ ನ ನಾವು ಪರ್ಚೇಸ್ ಮಾಡ್ಬೋದು, ಎಲ್ಲಿ ಸಿಗುತ್ತೆ, ಅದೊಂದು ಇನ್ಫಾರ್ಮೇಶನ್ ಬೇಕು ಸರ್ ನನ್ಗೆ. ಹಾಗೆ ಪರ್ಸನಲ್ ಆಗಿ ನಾವು ಯೂಸ್ ಮಾಡ್ತೀವಿ. ನಮಗ್ ಗೊತ್ತಿರೋಂತ ಫ್ರೆಂಡ್ಗಳಿಗೂ ಸಮೇತ ಇದ್ರ ಬಗ್ಗೆ ನಾನು ತಿಳುವಳಿಕೆನ ಮಾಡ್ಕೊಡ್ತೀನಿ ಸರ್. ಖಂಡಿತ ತುಂಬಾ ಅದ್ಭುತವಾದ ಸೆಕ್ಷನ್ ಸರ್. ಖಂಡಿತ ತಾಯಿ, ನಿಮ್ಗೆ ತುಂಬಾ ಖುಷಿ ಆಯ್ತು. ಸೊ ನೀವು ಮಹಾತಾರ ಫೌಂಡೇಶನ್ ಏನ್ ನಂಬರ್ ಇದೆ ಅದನ್ನ ತಗೊಳ್ಳಿ. ಓಕೆ, ಅಲ್ಲಿಂದ ನಿಮಗೆ ತಲುಪೋ ತರ ಮಾಡಿ ಅವರೆಲ್ಲ ವ್ಯವಸ್ಥೆನ ಮಾಡ್ಕೊಡ್ತಾರೆ ತಮಗೆ. ಥ್ಯಾಂಕ್ ಯು ಮೇಡಮ್. ನಮ್ಗೊಂದು ಮಾಹಿತಿ ಗೊತ್ತಾಯ್ತು. ಬೆಳ್ಳಗಿರುವುದೆಲ್ಲ ಹಾಲಲ್ಲ, ಎಲ್ಲಾ ಕೊಬ್ಬರಿ ಎಣ್ಣೆನೂ ಒರಿಜಿನ್ ಕೊಬ್ಬರಿ ಎಣ್ಣೆ ಅಂತ ಅದ್ಭುತ ಮಾಹಿತಿ ಸರ್. ಥ್ಯಾಂಕ್ ಯು. ಶಂಕರಪ್ಪ ಸರ್. ಒಂದ್ ನಿಮಿಷ ಮಾಸ್ಟರ್ಸ್, ಮುಂದಿನ ಸಂಚಿಕೆಗೆ ಯಾರೆಲ್ಲ ಪಾತ್ರಧಾರಿಗಳಿದ್ದೀರಾ ದಯವಿಟ್ಟು ಎಲ್ಲರೂ ಹ್ಯಾಂಡ್ ರೈಸ್ ಮಾಡಿ. ಗುರುಜಿ ಕೋಸ್ಟ್ ಕೊಡಿಯವ್ರಿ. ಶೇಖರಪ್ಪ ಅವರ ಬೇಗ ಅವರೊಬ್ರು ಮಾತ್ರ. ಶೇಖರಪ್ಪ ಅವರೇ ಬೇಗ ಮಾತಾಡಿ, ಸಮಯ ಇಲ್ಲ, ಸಮಯ ಬಂದ. ರೈಟ್, ಓಕೆ, ಥ್ಯಾಂಕ್ ಯು ಗುರುಗಳೇ. ಇದು ಕಾರ್ಯಕ್ರಮ ಇಲ್ಲಿಗೆ ಮಾಡಿಸಿ ಎಂಟರ್ಟೈನ್ಮೆಂಟ್ ಪ್ರೋಗ್ರಾಮ್ ಅವ್ರು ಕೈ ಎತ್ತಿದ್ದಾರೆ, ಅವ್ರಿಗೆ ಆಮೇಲೆ ಹ್ಯಾಂಡ್ ರೈಸ್ ಮಾಡಿ ಮಾತು. ಥ್ಯಾಂಕ್ ಯು ಸೋ ಮಚ್, ಎಲ್ಲರಿಗೂ ಧನ್ಯವಾದ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ತಮಗೆ. ಸೊ ಈ ಅದ್ಭುತವಾದ ಜ್ಞಾನ ಹಂಚ್ಕೊಂಡಿದ್ದಕ್ಕೂ ತಮಗೆ ಮತ್ತೊಂದ್ಸರಿ ನಿಮ್ಮ ಸಮಯ ಕೊಟ್ಟಿದ್ದಕ್ಕೂ ಸೊ ತಮಗೆ ಮತ್ತೊಂದ್ಸರಿ ಧನ್ಯವಾದ ತಿಳಿಸ್ತಾ ಇದ್ವಿ ಮಾತಾರ್ ಫೌಂಡೇಶನ್ ಪರವಾಗಿ. ಸೊ ಈ ಸಪೋರ್ಟ್ ನಮ್ಗೆಲ್ಲರೂ ಇರ್ಲಿ, ಸೊ ನಾವೆಲ್ಲರೂ ಈ ದಾರಿಯಲ್ಲಿ ಪ್ರಯಾಣ ಮಾಡ್ತೀವಿ ಅಂತ ಹೇಳ್ತಾ, ಸೊ ಮತ್ತೊಂದ್ಸರಿ ಧನ್ಯವಾದ ಸರ್. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಸೊ ಮಚ್. ನಮಸ್ಕಾರ. ಥ್ಯಾಂಕ್ ಯು ಸರ್, ಅದ್ಭುತವಾದ ಜ್ಞಾನ. ಮತ್ತೊಮ್ಮೆ ಎಲ್ಲರ ಪರವಾಗಿ ನಿಮಗೆ ಧನ್ಯವಾದ ಹೇಳ್ತೀವಿ. ಆಮೇಲೆ ಜಾಹೀರಾತು ಬಗ್ಗೆ ನೀವು ಹೇಳಿದ್ರಿ, ಬಾಯಿ ಹಿಂಗ್ ಬಿಟ್ಟ ತಕ್ಷಣ ಹಾರೋಗೋದು, ಬಟ್ಟೆ ಹಾರೋದು. ಈ ಅಡ್ವರ್ಟೈಸ್ಮೆಂಟ್ ಮುಂದಿನ ದಿನಗಳಲ್ಲಿ ಹೇಗೆ ಹೋಗ್ಬೋದು ಅಂತ ಅಂದಾಗ, ಈಗ ನಿಮ್ಮ ಹಲ್ಲಿನಲ್ಲಿ ಉಪ್ಪಿದೆಯಾ, ನಿಮ್ಮ ಹಲ್ಲಿ ಪೇಚಿನಲ್ಲಿ ಉಪ್ಪಿದೆಯಾ, ನಿಮ್ಮ ಪೇಚಿನಲ್ಲಿ ಲವಂಗ ಇದೆಯಾ ಅಂತ ಮಾಡ್ತವ್ರೆ. ಹಿಂಗೆ ನಾವು ಅದನ್ನೇ ಉಪಯೋಗಿಸ್ತಾ ಹೋದ್ರೆ ಸ್ವಲ್ಪ ದಿನ ನಿಮ್ಮ ಬಾಯಿಯಲ್ಲಿ ಹಲ್ಲಿದೆಯಾ ಅನ್ನೋ ದಿನನೂ ಬರ್ಬೋದೇನೋ, ಅದನ್ನೇ ಉಪಯೋಗಿಸ್ತಾ ಇದ್ರೆ. ಥ್ಯಾಂಕ್ ಯು ಸರ್, ಅದ್ಭುತ ಮಾಹಿತಿ. ಥ್ಯಾಂಕ್ ಯು ವೆರಿ ಮಚ್ ಸರ್. ಥ್ಯಾಂಕ್ ಯು ಸ್ನೇಹಿತರೆ. ಇಲ್ಲಿ ತನಕ ಈ ಜಗತ್ತಿನಲ್ಲಿ ಅಂದ್ರೆ ಈ ಭೂಮಿ ಮೇಲೆ ತಾಯಿಯ ಎದೆ ಹಾಲು ಅಮೃತ ಅಂತಾರೆ, ಅದು ಬಿಟ್ರೆ ಒರ್ಜಿನ್ ಕೊಬ್ಬರಿ ಎಣ್ಣೆ ಅಂತ ಅದ್ಭುತ ಮಾಹಿತಿಯನ್ನು ತಿಳಿಸ್ಕೊಟ್ಟ ಸರ್ಗೆ ಬಹಳಷ್ಟು ಧನ್ಯವಾದಗಳು ಹೇಳ್ತಾ, ಮುಂದಿನ ಕಾರ್ಯಕ್ರಮ ಕ್ಲಾಪ್ಸ್ ಹೊಡೆದು ಎಲ್ಲರೂ ಒಂದ್ಸರಿ ಜೋರಾಗಿ ಅವ್ರಿಗೆ ನಾವೆಲ್ಲರೂ ಗ್ರಾಟಿಟ್ಯೂಡ್ ತೋರ್ಬೇಕಂತ ನಮ್ಮ ಕರ್ತವ್ಯ. ಕೃತಜ್ಞತೆ ಸರ್. ರೈಟ್, ಥ್ಯಾಂಕ್ ಯು ಸರ್.